ಹರೇ ಕೃಷ್ಣ ಪ್ರಭು, ಮ್ಯೂಟ್ ಆಗಿದೆ. ಮ್ಯೂಟ್ ಆಗಿದೆ. ಓಕೆ, ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಶ್ರೀಮದ್ ಭಗವದ್ಗೀತಾ ಅಧ್ಯಾಯ 1 ಶ್ಲೋಕ 2 ಇವತ್ತು. ಸೊ ನಿನ್ನೆ ವಿಷಯದಲ್ಲಿ ನಮ್ಮ ಜೀವನಕ್ಕೆ ಮೊದಲನೇ ಶ್ಲೋಕದಿಂದ ನಮ್ಮ ಜೀವನಕ್ಕೆ ಅಳವಡಿಸ್ಕೊಳ್ಳುವಂಥ ವಿಷಯ ಏನಿತ್ತು ಅಂತ ಚರ್ಚೆ ಮಾಡಲಿಲ್ಲ, ಸ್ವಲ್ಪ ಲೇಟ್ ಆಯಿತು ಅಂತ. ಸೊ ಅದರಲ್ಲಿ ಮೊದಲನೇ ಶ್ಲೋಕದಲ್ಲಿ ಏನೇನು ವಿಷಯ ನಾವು ನಮ್ಮ ಜೀವನಕ್ಕೆ ಅಳವಡಿಸ್ಕೊಬೇಕು. ಸೊ ಅಳವಡಿಸ್ಕೊಳ್ಳೋದು ಯಾವ ರೀತಿ ಅಂತಂದರೆ, ಒಂದು ಆ ವಿಷಯ ಅದರಲ್ಲಿ ಇರುತ್ತೆ, ಆ ವಿಷಯದಿಂದ ಇಲ್ಲ ತೊಂದರೆ ಆಗಿರುತ್ತೆ, ಇಲ್ಲ ಆ ವಿಷಯ ನಮಗೆ ಮಾಡಿದಾಗ ತೊಂದರೆ ಆಗಿರುತ್ತೆ, ಇಲ್ಲಾಂದ್ರೆ ಒಳ್ಳೇದಾಗಿರುತ್ತೆ. ಸೊ ಈಗ ಒಳ್ಳೇದನ್ನ ನಮ್ಮ ಜೀವನಕ್ಕೆ ಅಳವಡಿಸ್ಕೋಬೇಕು, ತೊಂದರೆ ಆಗಿರೋದನ್ನ ನಮ್ಮ ಜೀವನದಿಂದ ಬಿಡಬೇಕು. ಅಂದರೆ ಆ ವಿಷಯದ ಅಲ್ಲಿರುತ್ತೆ ಅದು. ಇವಾಗ ನೋಡಿ, ಈ ಪಾಯಿಂಟ್ಗಳು ಹೇಳ್ತೀನಿ. ಈ ಪಾಯಿಂಟ್ಗಳೆಲ್ಲ ಈ ಶ್ಲೋಕದಲ್ಲಿದೆ. ಸೊ ಇದನ್ನ ನಮ್ಮ ಜೀವನಕ್ಕೆ ಎರಡೂ ರೀತಿ ಅಳವಡಿಸ್ಕೋಬೇಕು. ಕೆಟ್ಟದಾಗಿರೋದನ್ನ ಬಿಡಬೇಕು, ಆದರೆ ಅಲ್ಲಿ ಮಾಡಿರ್ತಾರೆ ಅವರು. ಸೊ ಅವ್ರು ಮಾಡಿರ್ತಾರೆ ಏನ್ಬಿಟ್ಟು ನಾವು ಅಳವಡಿಸ್ಕೊಳ್ಳೋದಲ್ಲ ಅಲ್ಲಿ. ಸೊ ಅದರಿಂದ ಪರಿಣಾಮ ಏನಾಗಿ ಅಳವಡಿಸ್ಕೊಳ್ಳೋದು ಅಂದ್ರೆ ಏನರ್ಥ, ಯಾವುದೇ ಒಂದು ವಿಷಯದಲ್ಲಿ ಪರಿಣಾಮ ನೋಡಬೇಕು. ನಮ್ದು ಏನು ಮಾಡಿದ್ದೀವಿ ಲಾಸ್ಟ್ಗೆ ಪರಿಣಾಮ ಏನಾಗ್ತಾ ಇದೆ ಅದನ್ನು ನೋಡಬೇಕು. ಸೊ ಆ ಪರಿಣಾಮ ಕೆಡ್ದಿದ್ರೆ ಅದನ್ನು ಅಳವಡಿಸ್ಕೊಬಾರ್ದು, ಅದಕ್ಕೆ ವಿರುದ್ಧವಾಗಿ ನಾವು ಮಾಡಬೇಕು. ಒಳ್ಳೇದಿದ್ರೆ, ಪರಿಣಾಮ ಒಳ್ಳೇದಾಗಿದ್ದರೆ ಅದನ್ನು ನಮ್ಮ ಜೀವನಕ್ಕೆ ಅಳವಡಿಸ್ಕೋಬೇಕು. ಸೊ ಈ ಥರ. ಸೊ ಅದರಿಂದ ಪ್ರತಿಯೊಂದು ಇದರಲ್ಲೂ ಕೂಡ, ಈಗ ದುರ್ಯೋಧನ ವಿಷಯ ಹಿಂಗೆ ಮಾಡಿದ್ದಾನೆ, ಹಂಗಂದ್ರೆ ಅಂದ್ಬಿಟ್ಟು ದುರ್ಯೋಧನ ವಿಷಯ ನಾನು ಅಳವಡಿಸ್ಕೊಳಕ್ಕಾಗತ್ತಾ? ಇಲ್ಲ, ಅದನ್ನು ತ್ಯಾಗ ಮಾಡಬೇಕು. ಯಾಕಂದರೆ ಪರಿಣಾಮ ಏನಾಯ್ತು, ದುರ್ಯೋಧನದು ಕೆಟ್ಟದಾಗಿದೆ. ಸೊ ಅದಕ್ಕೆ ಅದನ್ನು ನಾವು ಬಿಡಬೇಕು. ಸೊ ಈ ಥರ ಅಳವಡಿಸ್ಕೊಬೇಕು. ಸೊ ಇದರಲ್ಲಿ ಈಗ ಮೊದಲನೇ ಶ್ಲೋಕದಲ್ಲಿ ನಾವು ಧೃತರಾಷ್ಟ್ರ ಏನು ಹೇಳ್ತಾ ಇದ್ದಾನೆ, ಮೊದಲನೇ ಪಾಯಿಂಟ್ ಏನು, ಅವನು ಡಿವೈಡ್ ಮಾಡ್ತಾ ಇದ್ದಾನೆ ಯಾರ್ಯಾರನ್ನ, ಮಾಮಕ ಪಾಂಡವಶ್ಯ, ನನ್ನವರು ಮತ್ತೆ ಪಾಂಡವರು ಅಂತ. ಸೊ ಇದು ಸರಿನಾ? ಇದು ಸರಿ ಇಲ್ಲ, ತಪ್ಪು. ನಾವು ಡಿವೈಡ್ ಮಾಡಬಾರ್ದು ಯಾವತ್ತು. ಯಾವುದರಿಂದ ಡಿವೈಡ್ ಮಾಡಬಾರ್ದು? ನಾನು ಮತ್ತೆ ಭಗವಂತ ಬೇರೆ ಅಲ್ಲ, ನಾನು ಮತ್ತೆ ಭಗವಂತ ಸಂಬಂಧಿಗಳು, ಬೇರೆ ಬೇರೆ ಮಾಡಬಾರ್ದು ನಾವು. ಸೊ ಒಂದೇ ಅಂತ ನಾವು ಪೂಜೆ ಮಾಡಬೇಕು. ಸೊ ಅದನ್ನ ನಾವು ಇದು ಮಾಡ್ಕೋಬೇಕು. ಅಂದರೆ ಇಲ್ಲಿ ಡಿವೈಡ್ ಮಾಡ್ತಾನೆ ಅಂತಂದ್ರೆ ಅವ್ನು ಯಾರಿಂದ ಡಿವೈಡ್ ಮಾಡ್ಕೋತಾ ಇದ್ದಾನೆ? ಭಕ್ತರು, ಪಾಂಡವರು ಭಗವಂತನ ಭಕ್ತರಾಗಿದ್ರು, ಅವ್ರ ಹತ್ರ ಧರ್ಮ ಇತ್ತು. ಧರ್ಮ ಇದೆ ಅಂದ್ರೆ ಭಕ್ತರು, ಇಷ್ಟು ತಿಳ್ಕೊಳ್ಳಿ. ಯಾರ ಹತ್ರ ಅದು ಧರ್ಮ ಮಾಡ್ತಾ ಇದೀವಿ ಅಂದ್ರೆ ಅವ್ರು ಭಕ್ತರು ಅಂತಾನೆ ತಿಳ್ಕೊಳ್ಳಿ. ಯಾವುದೇ ವಿಷಯದಲ್ಲೂ ಅಷ್ಟೇ, ಅವ್ರ ಧರ್ಮ ಇದೆಯಾ ಅವ್ರ ಹತ್ರ, ಅವ್ರು ಭಗವಂತನ ಭಕ್ತರು. ಓಕೆ, ಇಲ್ಲಿ ಪಾಂಡವರು ಭಕ್ತರಿಂದ ಅವನೇನಾಗ್ತಾ ಇದ್ದಾನೆ, ಬೇರೆ ಆಗ್ತಾ ಇದ್ದಾನೆ, ಡಿವೈಡ್ ಮಾಡ್ತಾ ಇದ್ದಾನೆ. ಸೊ ಇದನ್ನ ಮಾಡಬಾರ್ದು. ಸೊ ಮಾಡಿದ್ದಕ್ಕೆ ಏನಾಯ್ತು ಅವನಿಗೆ, ಪಾಂಡವರಿಂದ ಬೇರೆ ಆಗಿದ್ದಕ್ಕೆ ಏನಾಯ್ತು ಅವನಿಗೆ ಪರಿಣಾಮ? ಪೂರ್ಣ ಪ್ರಮಾಣದಲ್ಲಿ ಅವನ ಜೀವನನೇ ಕಳ್ಕೊಂಡ, ಮಕ್ಕಳನ್ನ ಕಳ್ಕೊಂಡ, ಅವನ ಅಸ್ತಿತ್ವನೇ ಕಳ್ಕೊಂಡ. ಸೊ ಅವನ ಕಾಡಿಗೂ ಹೋಗ್ಬೇಕಾಯ್ತು, ನಾರ್ಮಲ್ ಜೀವನ ಆಗಲಿಲ್ಲ. ಸೊ ಅದರಿಂದ ನಾವು ಡಿವೈಡ್ ಮಾಡಬಾರ್ದು, ಯಾವತ್ತೂ ಸಂಬಂಧದಲ್ಲಿರ್ಬೇಕು. ಯಾರಿಂದ ಸಂಬಂಧ? ನಮ್ಮ ಸಂಬಂಧಿಕರಿಂದ. ಯಾರು ಧರ್ಮ ಮಾಡ್ತಾ ಇದ್ರು ಅವರಿಂದ, ಅವ್ರ ಜೊತೆ ನಾವು ಜೊತೆಲಿ ಇರಬೇಕು. ಯಾರು ಭಕ್ತಿ ಮಾಡ್ತಾ ಇಲ್ವೋ ಅವರಿಂದ ನಾವು ದೂರ ಇರಬೇಕು. ಡಿವೈಡ್ ಆಗಬೇಕು, ಡಿವೈಡ್ ಆಗಬಾರ್ದು ಅಂತಲ್ಲ. ಯಾರು ಭಕ್ತಿ ಮಾಡ್ತಾ ಇಲ್ವೋ ಅವರಿಂದ ನಾವು ದೂರನೇ ಇರಬೇಕು. ಡಿವೈಡ್ ಅಂದ್ರೆ ದೂರ ಇರಬೇಕು. ಸೊ ಆದರೆ ಈ ಭಕ್ತಿ ಮಾಡೋರ ಜೊತೆ ನಾನು ಸಂಬಂಧದಲ್ಲಿ ಇರಬೇಕು. ಸೊ ಈ ಥರ ನಾವು ಡಿವೈಡ್ ಆಗಬಾರ್ದು. ನಮ್ಮನ್ನ ನಾವು ಏನು ಬೇರೆ ಅಂತ ನೋಡ್ಕೊಬಾರ್ದು. ಭಗವಂತನಿಂದ ಆಗಲಿ ನಮ್ಮಿಂದ ಆಗಲಿ ಬೇರೆ ನೋಡಬಾರ್ದು. ನಮ್ಮ ಸಂಬಂಧಿಕರು ಯಾರು ಭಕ್ತಿ ಮಾಡ್ತಾಯಿದ್ರೆ ಅವ್ರ ಜೊತೆ ನಾವು ಸಂಬಂಧದಲ್ಲಿ ಇರಬೇಕು ಅಂತ. ಸೊ ಇದನ್ನ ನಾವು ಅಳವಡಿಸ್ಕೋಬೇಕು ಇದರಲ್ಲಿ. ಮತ್ತೆ ಧರ್ಮಕ್ಷೇತ್ರ ಅನ್ನೋದು ನೆಕ್ಸ್ಟ್ ಪ್ರಭುಪಾದ ಪರ್ಪಟಲ್ಲಿ ಏನು ಗೊತ್ತಾಗುತ್ತೆ, ನಾವು ವೇದಗಳನ್ನ ಯಾವ್ದ್ರಿಂದ ತಿಳ್ಕೊಬೇಕು? ಭಕ್ತರು ಸಹಾಯ ಪಡೆದೇ ತಿಳ್ಕೊಬೇಕು. ಇದನ್ನ ನಮ್ಮ ಜೀವನಕ್ಕೆ ಅಳವಡಿಸ್ಕೋಬೇಕು. ಏನು, ನಾವು ಭಕ್ತೃ ಬಾಯಿಂದ ನಮ್ಮ ವೇದಗಳನ್ನ, ನಮ್ಮ ಶಾಸ್ತ್ರನ ಕಲೀಲಿಲ್ಲ ಅಂತಂದ್ರೆ, ಭಕ್ತಿನ ಕಲೀಲಿಲ್ಲ ಅಂತಂದ್ರೆ ಅದು ತಪ್ಪಾಗೇ ಇರುತ್ತೆ. ಉದಾಹರಣೆ ಇಲ್ಲಿ ಪ್ರಭುಪಾದ ಹೇಳ್ತಾ ಇದ್ದಾರೆ ಪರ್ಪಟಲ್ಲಿ, ಇದು ಉದಾಹರಣೆ ಮುಖಾಂತರ ತುಂಬಾ ಇದೆ. ನಾವು ಇದನ್ನು ಭಕ್ತೃ ಬಾಯಿಂದಾನೆ ಕೇಳಬೇಕು, ಭಕ್ತರಿಂದಾನೆ ತಿಳ್ಕೊಬೇಕು. ಇದನ್ನು ನಾವು ಅಳವಡಿಸ್ಕೋಬೇಕು ಜೀವನಕ್ಕೆ. ಅಂದ್ರೆ ನಾವು ಇದನ್ನ ಇವಾಗ ಕಲಿತಾ ಹೋಗ್ತಾ ಇದೀವಿ, ನಮ್ಮ ಜೀವನಕ್ಕೆ ಭಕ್ತೃ ಬಾಯಿಂದಾನೆ ಇದನ್ನ ನಾವು ಕೇಳಬೇಕು. ಯಾರ ಹತ್ರ ನಾವು ಕೇಳಿ, ಇಂಥ ಕಡೆ ಅಂತ ಕಡೆ ಅಂತೆಲ್ಲ. ಅದು ಸಂಬಂಧ ಇದ್ರೆ, ನಮ್ಮ ವೇದಕ್ಕೆ ಸಂಬಂಧ ಇದೆ, ಪ್ರಭುಪಾದ ಹೇಳಿರೋ ಥರ ಇದೆಯಾ, ನೀವು ಯಾವುದೇ ಎಲ್ಲರನ್ನ ಕೇಳಿದ್ರೆ ಪ್ರಭುಪಾದ ಹೇಳಿರೋ ಥರ ಇದೆಯಾ ಇದು ಅಂತ ಫಸ್ಟ್ ನೋಡ್ಬೇಕು. ಅಕಸ್ಮಾತ್ ಪ್ರಭುಪಾದ ಹೇಳಿದ್ರಿಂದ ಸ್ವಲ್ಪ ಆ ಕಡೆ ಈ ಕಡೆ ಹೋಗ್ತಾ ಇದ್ದಾರೆ ಅಂತ ಏನಾರ ಅನ್ಸಿದ್ರೆ ನಿಮ್ಗೆ ಅವ್ರ ಹತ್ರ ಕೇಳಬೇಡಿ. ಇದನ್ನ ಫಸ್ಟ್ ಚೆನ್ನಾಗಿ ತಿಳ್ಕೊಳ್ಳಿ.
ಆದರೆ ಆಲ್ಮೋಸ್ಟು ಈಗ ಮಹಾಭಾರತ ರಾಮಾಯಣ ಹೇಳುವಾಗ ಪ್ರಭುಪಾದ ಅದ್ರ ಬಗ್ಗೆ ಹೇಳಿಲ್ಲ, ಹಂಗಂದ್ರೆ ನೀವು ಹೇಳ್ಬಾರ್ದು ಕೇಳಬಾರ್ದು ಅಂತ ಇಲ್ಲ, ಆಯ್ತಾ. ಸೊ ಅಂದರೆ ಫಿಲಾಸಫಿನ ನಾರ್ಮಲ್ ಆಗಿ ಕೇಳಬೇಕಾದ್ರೆ ಅದಕ್ಕೆ ಪ್ರಭುಪಾದಕ್ಕೆ ಸಂಬಂಧಪಟ್ಟಂಗಿದ್ರೆ ಅದು ಓಕೆ ಅಂತ. ಅಟ್ಲೀಸ್ಟ್ ಮಿನಿಮಮ್ ಪ್ರಭುಪಾದ ಎಷ್ಟೊಂದು ಮಹಾಭಾರತದಲ್ಲಿ ಹೇಳಿದ್ದಾರೆ. ಸೊ ಈಗ ನಾವು ಮಹಾಭಾರತನ ಕಲಿಬೇಕು, ಮಹಾಭಾರತ ರಾಮಾಯಣನ ನಾವು ಕೂಡ ಕೇಳಲೇಬೇಕು, ಇದು ಮಾಡಬೇಕು. ಅಂದ್ರೆ ಅಂದ್ಬಿಟ್ಟು ಡೀಪಾಗಿ ಹೋಗೋದು ಬೇಡ ಅಂತಲ್ಲ, ಹೋಗಿ ಪರವಾಗಿಲ್ಲ, ನಿಮ್ಮ ಟೈಮ್ ಇದ್ರೆ ಕೇಳಿದರೆ ಹೋಗಿ. ಆದರೆ ಅದು ಪ್ರಭುಪಾದ ಅದನ್ನು ಸಂಬಂಧಪಟ್ಟು ಹೇಳ್ಸಿದಾರ, ಭಕ್ತಿಗೆ ಸಂಬಂಧಪಟ್ಟಿದ್ದಿದ್ರೆ ಕೇಳಿ, ತೊಂದರೆ ಇಲ್ಲ. ಓಕೆ, ನೆಕ್ಸ್ಟು ಅದನ್ನು ನಮ್ಮ ಜೀವನದಲ್ಲಿ ಅಳಿಸ್ಕೊಳ್ಳೇಬೇಕು. ಭಗವದ್ಗೀತೆಯು ನಮ್ಮ ಮಾರ್ಗದರ್ಶನಕ್ಕಾಗಿರುವುದರಿಂದ ಅದನ್ನು ಜೀವನಕ್ಕೆ ಅಳವಡಿಸಿಕೊಳ್ಳುವುದು ತುಂಬ ಅಗತ್ಯ. ಈಗ ಭಗವದ್ಗೀತೆ ಪ್ರಭುಪಾದ ಹೇಳ್ತಾ ಇದ್ದಾರೆ, ಭಗವದ್ಗೀತೆ ನಮ್ಮ ಜೀವನದ ಮಾರ್ಗದರ್ಶನ. ಓಕೆ, ಭಗವದ್ಗೀತೆ ನಮ್ಮ ಜೀವನಕ್ಕೆ, ಸೊ ಭಗವದ್ಗೀತೆನ ನಮ್ಮ ಜೀವನಕ್ಕೆ ಅಳವಡಿಸ್ಕೊಳ್ಳೇಬೇಕು. ಇದನ್ನು ನಾವು ಕಲಿಬೇಕು. ಭಗವದ್ಗೀತೆ ಇಲ್ದಿರ ನಮ್ಮ ಜೀವನದಲ್ಲಿ ಅದು ಆಧ್ಯಾತ್ಮಿಕ ಜೀವನನೇ ಅಲ್ಲ. ಸೊ ಇದನ್ನು ಭಗವದ್ಗೀತೆನ ನಮ್ಮ ಜೀವನಕ್ಕೆ ಅಳವಡಿಸ್ಕೋಬೇಕು. ನೆಕ್ಸ್ಟ್ ಅರಿವಲ್ ನೆಕ್ಸ್ಟ್ ತೆಗಿರಿ ಸ್ಲೈಡ್, ನೆಕ್ಸ್ಟ್ ಸ್ಲೈಡ್ ಹಾಕಿ. ಓಕೆ, ವೇದಶಾಸ್ತ್ರಗಳ ಮೇಲೆ ಸಂಶಯ ಪಡಬಾರ್ದು. ನಮ್ಮ ವೇದ ಶಾಸ್ತ್ರಗಳ ಮೇಲೆ ಯಾವತ್ತೂ ನಾವು ಸಂಶಯ ಪಡಬಾರ್ದು, ಡೌಟ್ ಪಡಬಾರ್ದು. ಇಲ್ಲಿ ಡೌಟ್ ಪಟ್ಟಿದ್ದು ಯಾರು? ದುರ್ಯೋಧನ ಅಲ್ಲ, ಧೃತರಾಷ್ಟ್ರ ನಮ್ಮ ವೇದಗಳ ಮೇಲೆ ಅವನು, ಅಂದ್ರೆ ವೇದಗಳೇನು ನಡೀತಾ ಇದೆ, ಅದ್ರ ನಮ್ಮ ವೇದಗಳಲ್ಲಿ ಏನು ಹೇಳಿದೆ ಅದನ್ನ ಸಂಶಯ ಪಟ್ಟ. ವೇದಗಳೇನೇನು ಹೇಳ್ತಾ ಇದೆ, ಧರ್ಮಕ್ಷೇತ್ರ ಆಗಿರುವಂಥದ್ದು ಪುಣ್ಯಕ್ಷೇತ್ರ, ಅಲ್ಲಿ ನಡೆಯುವಂಥದ್ದು ಒಳ್ಳೇದಕ್ಕೆ ಜಯ ಆಗೋದು ಅಂತ. ಆದ್ರೂ ಕೂಡ ಅವನಿಗೆ ಡೌಟ್ ಇತ್ತು. ಆ ಡೌಟ್ ಇದ್ರೂ ಕೂಡ ಅವ್ನು ತಿದ್ಕೊಳ್ಳಿಲ್ಲ. ಡೌಟ್ ಬರುತ್ತೆ ಕರೆಕ್ಟು, ಆದ್ರೆ ತಿದ್ಕೊಳ್ಳಿಲ್ಲ, ಅದನ್ನೇ ಕಂಟಿನ್ಯೂ ಮಾಡ್ದ. ಸೊ ಅವ್ನ ಪರಿಣಾಮ ಏನಾಯ್ತು? ಆಯ್ತು. ಸೊ ವೇದಶಾಸ್ತ್ರಗಳು ಮತ್ತೆ ಯಾವತ್ತು ನಾವು ಡೌಟ್ ಪಡಬಾರ್ದು ವೇದಶಾಸ್ತ್ರಗಳ ಮೇಲೆ. ಮತ್ತೆ ಧರ್ಮಕ್ಷೇತ್ರಗಳ ಬಗ್ಗೆ, ಧರ್ಮಕ್ಷೇತ್ರ ಇರ್ತಾವಲ್ಲ, ಆ ಧರ್ಮಕ್ಷೇತ್ರದ ಬಗ್ಗೆನೂ ನಾವು ಡೌಟ್ ಪಡಬಾರ್ದು. ಕ್ಷೇತ್ರದಲ್ಲಿ ಈ ತರ ನಡೀತು, ಆ ತರ ನಡೀತು ಅಂತ ನಾವು ಹೇಳ್ತೀವಿ, ಆದ್ರೆ ಹೋಗ್ಬಿಟ್ಟು ಏನ್ ಮಾಡ್ತಾ ಇದೀವಿ? ತಪ್ಪೇ ಮಾಡ್ತಾ ಇದೀವಿ ಅಲ್ವಾ? ಕ್ಷೇತ್ರಕ್ಕೆ ಹೋಗ್ತೀವಿ. ಸೊ ಅದು ಶಾಸ್ತ್ರದಲ್ಲಿ ಎಷ್ಟೊಂದ್ ಕಡೆ ಹೇಳಿದೆ. ಸೊ ಗಂಗಾ ನದಿ ತೀರದಲ್ಲಿ ಆಗಿರ್ಬೋದು, ಇನ್ನೊಂದು ಋಷಿಕೇಶದಲ್ಲಿ ಇರ್ಬೋದು, ಇಲ್ಲ ನಾವು ಅಯೋಧ್ಯೆಯಲ್ಲಿ ಇರ್ಬೋದು, ವೃಂದಾವನದಲ್ಲಿ ಹೇಳ್ತಾ ಇದ್ದಾರೆ ಈ ತರ ಮಾಡಬಾರ್ದು ಇದೆಲ್ಲ ಅಂತ. ನಾವು ಹೋಗ್ಬಿಟ್ಟು ಮತ್ತೆ ತಿರ್ಗಿ ಅದೇ ಮಾಡಿದ್ರೆ ನಾವು ಆ ಕ್ಷೇತ್ರಕ್ಕೆ ಮರ್ಯಾದೆ ಕೊಟ್ಟಂಗೆ ಆಗೋದಿಲ್ಲ, ಅಪರಾಧ ಮಾಡ್ದಂಗಾಗುತ್ತೆ. ಸೊ ಅದರಿಂದ ಧರ್ಮಕ್ಷೇತ್ರದ ಬಗ್ಗೆ ಯಾವತ್ತು ನಾವು ಡೌಟ್ ಪಡ್ದು. ಇಲ್ಲಿ ಡೌಟ್ ಪಟ್ಟಿದ್ದು ಯಾರು? ಧೃತರಾಷ್ಟ್ರ ಪರಿಣಾಮ ಏನಾಯ್ತು? ಕೆಡ್ದಾಯ್ತು. ಸೊ ಅದಕ್ಕೆ ನಾವು ಡೌಟ್ ಪಡಬಾರ್ದು. ಮತ್ತೆ ನನ್ನದು ಎಂಬ ಮಮಕಾರವಿರಬಾರದು. ಸೊ ಇಲ್ಲಿ ಧೃತರಾಷ್ಟ್ರ ಯಾವ್ದು ಅನ್ಕೊಂಡ? ನಂದು ಏನೋ ನನ್ನ ಮಕ್ಳು ನಂದು, ನನ್ನ ಮಕ್ಳಿಗೆ ಬರ್ಬೇಕು, ಈ ತರ ಮಮಕಾರ ನಮ್ಗೆ ಇರಬಾರ್ದು ತುಂಬಾ. ಸೊ ಇರ್ಬೇಕು ನೋಡಿ, ಇಲ್ಲಿ ಪ್ರೀತಿ ಇರಬಾರ್ದು ಅಂತಿಲ್ಲ, ಇರ್ಬೇಕು, ಆದ್ರೆ ಮೋಹ ಪಡಬಾರ್ದು. ಪ್ರೀತಿ ಅಂದ್ರೆ ಏನು? ಪ್ರೀತಿ ಅಂತಂದ್ರೆ ಅವ್ರು ಚೆನ್ನಾಗಿರ್ಬೇಕು, ಬಟ್ ಧರ್ಮದ ಕಡೆಯಿಂದ ನೋಡಿ ಅವ್ರು ಚೆನ್ನಾಗಿರ್ಬೇಕು ಅಂತ ಅಂದ್ಬಿಟ್ಟು ಇವ್ರಿಗೆ ಚಾಕ್ಲೇಟ್ ತಿನ್ನೋದು ಇಷ್ಟ, ಐಸ್ ಕ್ರೀಮ್ ತಿನ್ನೋದು ಇಷ್ಟ ಅಂತ ಅಂದ್ಬಿಟ್ಟು ಅವ್ರಿಗೆ ಪ್ರಸಾದ ಅಲ್ದಿರದ ಐಸ್ ಕ್ರೀಮ್ ಕೊಡ್ಸೋದಾ? ತಪ್ಪು. ಸೊ ಚೆನ್ನಾಗಿರ್ಬೇಕು ಅಂದ್ರೆ ಅರ್ಥ ಏನು? ರೂಲ್ಸ್ ರೆಗ್ಯುಲೇಷನ್ ಒಳಗಡೆ ಬರ್ಬೇಕದು ಚೆನ್ನಾಗಿರ್ಬೇಕು ಅನ್ನೋದು. ಧರ್ಮಕ್ಕೆ ವಿರುದ್ಧವಾಗಿರ್ಬಾರ್ದು ಚೆನ್ನಾಗಿರ್ಬೇಕು ಅನ್ನೋದು, ಧರ್ಮದ ಒಳಗಡೆ ಬರ್ಬೇಕು. ಅಂಥದ್ದಿದ್ರೆ ಓಕೆ, ಪ್ರೀತಿ ಮಾಡಿ. ಮೋಹ ಅಂತೂ ಪಡ್ಲೇಬಾರ್ದು. ಮೋಹ ಅಂತಂದ್ರೇನು? ಅದಕ್ಕೆ ವಿರುದ್ಧ ಧರ್ಮ ಹೇಳಿಲ್ಲ, ಅದನ್ನ ನಾವು ಮೋಹ ಪಡೋದು. ಈಗ ಧೃತರಾಷ್ಟ್ರ ಏನಾದ? ಮೋಹ ಪಟ್ಟ. ಏನು? ನನ್ನ ಮಕ್ಳಿಗೆ ನ್ಯಾಯಯುತವಾಗಿ ಓಕೆ ಅರ್ಧ ರಾಜ್ಯ ಬರ್ಬೇಕು, ಓಕೆ ಅರ್ಧ ರಾಜ್ಯ ತಗೊಳ್ಳೋದು ಸರಿ ಇತ್ತದು, ಧರ್ಮಕ್ಕೆ ಕರೆಕ್ಟ್ ಆಗಿತ್ತು. ಆದ್ರೆ ಅವನೇನ್ ಮಾಡ್ದ? ಎಲ್ಲನೂ ಕೂಡ ನನ್ನ ಮಕ್ಳಿಗೆ ಬರ್ಬೇಕು, ಇದು ಮೋಹ. ನಮ್ದು ಅಲ್ದೇ ಇರೋದನ್ನ ಪಡ್ತಾ ಇರೋದು ಮೋಹ, ನಮಗ್ ಸೇರ್ಬೇಕಾಗಿರೋದನ್ನ ಮಾಡೋದು ಮೋಹ ಅಲ್ಲ, ಅದು ಪ್ರೀತಿ. ಸೊ ಇದನ್ನ ನಾವು ಜೀವನದಲ್ಲಿ ಅಳಿಸ್ಕೊಬೇಕು. ಏನೋ ಓಕೆ ನಂದಿದೆಯಪ್ಪ, ನಾನು ಕಾಪಾಡ್ಕೊಳ್ಳೋಣ. ನಂದು ಅಲ್ದೇ ಇದ್ರೆ ನಾವು, ಅದಕ್ಕೆ ಶಾಸ್ತ್ರದಲ್ಲಿ ಹೇಳ್ತಾರೆ, ನಮ್ದು ಅಲ್ದೇ ಇರೋದಕ್ಕೆ ಕಿಂಚಿತ್ತು ಕೂಡ ನಾನು ಅದಕ್ಕೆ ಆಸೆ ಪಡಬಾರ್ದು. ಯಾವುದೇ ಕಾರಣಕ್ಕೂ ನಂದು ಅಲ್ದೇ ಇರೋದನ್ನ ನಾವು ಮುಟ್ಟು ನೋಡ್ಬಾರ್ದು. ಇವತ್ತಿನ ಕಾಲದಲ್ಲಿ ಏನೋ ಎತ್ತಿಟ್ಕೊಂಡಿರೋಣ, ಕೇಳಿದ್ರೆ ಕೊಡೋಣ, ಅರೆ ಯಾಕದು? ಅದು ಇರೋ ವಸ್ತು ಇರೋ ಕಡೆ ಇರ್ಲಿ, ಯಾರು ಬಿಟ್ಟಿದಾರೋ ಅವ್ರು ತಗೋತಾರೆ, ಅದ್ರ ಚಿಂತೆ ನಾವು ಜಾಸ್ತಿ ಮಾಡೋದು. ಯಾವ್ದಾರ ಒಂದು ವಸ್ತು ಇದ್ರೆ ಅದನ್ನ ಎತ್ಕೊಂಡು ಹಂಗಾಡ್ಸೋದು, ಹಿಂಗಾಡ್ಸೋದು, ಇಟ್ಕೊಂಡಿರೋದು, ಮಾಡ್ಕೊಂಡಿರೋದು. ಅಲ್ಲ, ಅವ್ರಿಗೆ ಗೊತ್ತಿಲ್ವಾ ಯಾರು ಬಿಡಿಸಿದಾರೋ ಅಲ್ಲಿ ತಗೋತಾರೆ, ಯಾರು ಮಾಡ್ತಾರೋ ಅವ್ರು ತಗೋತಾರೆ. ಬಿಡಿ, ನೀವು ಅದ್ರ ಬಗ್ಗೆ ಚಿಂತೆ ಮಾಡಬಾರ್ದು. ಅಂದ್ರೆ ನಂದು ಅಲ್ದಿರೋ ವಸ್ತುಗೆ ನಾನು ಯಾವತ್ತೂ ಆಸೆ ಪಡಬಾರ್ದು. ಸೊ ಅದಿದ್ರೆ ಮೊಟ್ರೆ ಮೋಹ. ಸೊ ಇಲ್ಲಿ ಧೃತರಾಷ್ಟ್ರ ಅದು ಮಾಡ್ದ, ಅವನಿಗೇನೇ ಪರಿಣಾಮ ಏನಾಯ್ತು? ದೊಡ್ಡದಾಯ್ತು. ಅದಕ್ಕೋಸ್ಕರ ನಾವು ಆಸೆ ಪಡಬಾರ್ದು. ಓಕೆ,
ನೆಕ್ಸ್ಟು ಕೃಷ್ಣನು ಧರ್ಮ ರಕ್ಷಣೆ ಮಾಡೇ ಮಾಡುತ್ತಾನೆ ಎಂಬ ವಿಶ್ವಾಸವಿರಬೇಕು. ಕೃಷ್ಣ ಇಲ್ಲಿ ಏನ್ ಮಾಡಿದ, ಪ್ರಭುಪಾದ ಏನ್ ಹೇಳಿದ್ರು ಲಾಸ್ಟ್ಗೆ, ಕೃಷ್ಣ ಬರ್ತಾನೆ, ಸೊ ಧರ್ಮ ಆಗಿರೋರ್ನ ಇವ್ರ ಪಾಂಡವ್ರನ್ನ ಸಂಸ್ಥಾಪನೆ ಮಾಡ್ದ, ದುರ್ಯೋಧನ ಅಂತವ್ರನ್ನ ಕಿತ್ತಿಸ್ದ. ಓಕೆ, ಸೊ ಅದರಿಂದ ಅಂದ್ರೆ ಕೃಷ್ಣ ಯಾವತ್ತೂ ಧರ್ಮ ರಕ್ಷಣೆ ಮಾಡೇ ಮಾಡ್ತಾನೆ. ಇಲ್ಲಿ ಧರ್ಮ ರಕ್ಷಣೆ ಮಾಡ್ದ, ಆದ್ರೆ ಸ್ವಲ್ಪ ಸಮಯಕ್ಕೆ ಪಾಂಡವರು ಸ್ವಲ್ಪ ಕಷ್ಟಪಟ್ರು, ಆದ್ರೆ ಕೊನೆಗಂತೂ ಅವರಿಗೆ ಆಯ್ತು. ಸೊ ಕೃಷ್ಣ ಸ್ವಲ್ಪ ನಮ್ಮನ್ನ ಟೆಸ್ಟ್ ಮಾಡಿದ್ರು ಕೂಡ ಧರ್ಮ ರಕ್ಷಣೆ ಮಾಡೇ ಮಾಡ್ತಾನೆ. ಅಂದ್ರೆ ನಾವು ಧರ್ಮದಿಂದ ನಡ್ಕೊಂಡ್ರೆ ನಮ್ಗೆ ರಕ್ಷಣೆ ಸಿಕ್ಕೇ ಸಿಗುತ್ತೆ ಅನ್ನೋ ವಿಶ್ವಾಸ ಇರಬೇಕು. ಇಲ್ಲಿ ಕೃಷ್ಣ ಈ ಕೃಷ್ಣ ಪಾಂಡವ್ರಿಗೆ ಏನ್ ಮಾಡ್ದ, ಸ್ವಲ್ಪ ಲೇಟಾಗಿ ಅವ್ರನ್ನ ಕಾಪಾಡ್ದ, ಫಸ್ಟ್ ಕಾಪಾಡ್ಲಿಲ್ಲ. ಅವ್ರು ಯುದ್ಧದಲ್ಲಿ ಸೋತಿದ್ರು, ಅವಮಾನ ಆಯ್ತು, ಕಾಡ್ಗೋದ್ರು, ವನವಾಸ ಮಾಡಿದ್ರು, ಯುದ್ಧ ಮಾಡಕ್ ಅಷ್ಟೊಂದು ಶ್ರಮ ಪಟ್ರು. ಆದ್ರೆ ಕೊನೆಗೆ ಕೃಷ್ಣ ಅವ್ರಿಗೆ ಜಯ ತಂದ್ಕೊಂಡ, ಧರ್ಮ ರಕ್ಷಣೆ ಮಾಡೇ ಮಾಡ್ದ. ಸೊ ಇದು ಮಾಡುವಾಗ ಕೆಲವೊಂದ್ಸರಿ ಟೆಸ್ಟ್ ಮಾಡ್ತಾನೆ, ಕೆಲವೊಂದ್ಸರಿ ನಮ್ಮನ್ನ ಇದು ಮಾಡೋಕ್ಕೋಸ್ಕರ ಅದನ್ನ ಲೇಟ್ ಮಾಡ್ತಾನೆ. ನಮ್ಮಲ್ಲಿರೋಂಥ ವಿಶ್ವಾಸ ಎಷ್ಟಿದೆ ಅಂತ ನೋಡೋಕ್ಕೋಸ್ಕರ ಅದು ದೃಢ ಆಗಲಿ ಅಂತ ಸ್ವಲ್ಪ ಲೇಟ್ ಮಾಡ್ತಾನೆ, ಹೊರತು ರಕ್ಷಣೆ ಮಾಡೇ ಮಾಡ್ತಾನೆ. ಈ ವಿಶ್ವಾಸ ನಮಗಿರ್ಬೇಕು. ಈಗ ಕೆಲವರು ಎಷ್ಟೋ ಸರಿ ಈ ಧರ್ಮದಿಂದ ನಡ್ಕೋತಾ ಇದ್ರೆ, ಎಷ್ಟೋ ಸುಮ್ಮನೆ ನಡ್ಕೋತಾ ಇದ್ದೀವಿ ಅಷ್ಟೇ, ಆದರೆ ಇದರಿಂದ ಪ್ರಯೋಜನ ಇಲ್ಲ, ಇದು ನಮಗೆ ಕೃಷ್ಣ ನೋಡ್ತಾ ಇಲ್ಲ, ಧರ್ಮ ನಮ್ಮನ್ನ ರಕ್ಷಣೆ ಮಾಡ್ತಾ ಇಲ್ಲ. ಸೊ ಈ ಭಾವನೆ ಬಂದ್ಬಿಡುತ್ತೆ. ಈ ಭಾವನೆ ಬರಬಾರ್ದು ಯಾವುದೇ ಕಾರಣಕ್ಕೂ. ನಾವು ನಡ್ಕೋ ಗ್ಯಾರಂಟಿ ನಾವು ಧರ್ಮದ ಇದ್ರೆ ಒಂದ್ಸರಿ ಕೃಷ್ಣ ಕಾಪಾಡ್ತಾನೆ ವಿಶ್ವಾಸ ಇರ್ಬೇಕು. ಇವತ್ತಲ್ಲ ನಾಳೆ, ನಾಳೆ ಅಲ್ಲ ಇವತ್ತು, ಈ ಜನ್ಮ ಅಲ್ಲ, ಓಕೆ ಜನ್ಮ ಅಲ್ಲ, ನೆಕ್ಸ್ಟ್ ಜನ್ಮ ಇರ್ಬೋದು, ಕಾಪಾಡ್ತಾನೆ ಅನ್ನೋ ವಿಶ್ವಾಸ ನಮ್ಗೆ ಇರ್ಬೇಕು. ಇಲ್ಲಿ ಕೃಷ್ಣ ಅದನ್ನ ಲಾಸ್ಟ್ ಪ್ರಭುಪಾದ ಹೇಳ್ತಾರೆ. ಓಕೆ, ಇಷ್ಟು ವಿಷಯನ ನಾವು ತುಂಬಾ ಇದೆ, ಅಂದ್ರೆ ಮೇಯ್ನ್ ಮುಖ್ಯವಾಗಿ ಇಷ್ಟು ವಿಷಯನ ನಾವು ನಮ್ಮ ಜೀವನಕ್ಕೆ ಅಳವಡಿಸ್ಕೊಬೋದು ಈ ಶ್ಲೋಕದಲ್ಲಿ. ಓಕೆ, ನೆಕ್ಸ್ಟ್ ಶ್ಲೋಕ ಇವತ್ತು. ಓಕೆ, ಇದರಲ್ಲಿ ಏನಾದ್ರು ಡೌಟ್ ಇದೆಯಾ, ಪ್ರಶ್ನೆ ಇದೆಯಾ ಯಾರಿಗಾದ್ರು? ಏನಾದ್ರು ಇದ್ದೇ ಕೇಳ್ಬೋದು. ಮೊದಲನೇ ಶ್ಲೋಕದಲ್ಲಿ ಅಕಸ್ಮಾತ್ ನಿಮಗೆ ನಮಗೆ ಹೇಳಿಲ್ದಿರೋ ಪಾಯಿಂಟ್ ಇದ್ರೂ ಕೂಡ ಹೇಳ್ಬೋದು, ಇಲ್ಲ ನಿಮ್ಗೆ ಏನಾರ ಡೌಟ್ ಇದ್ರೆ ಕೇಳ್ಬೋದು. ಸೊ ಇದರಲ್ಲಿ ಇದು ಕ್ಲಿಯರ್ ಆಗಬೇಕು. ಒಟ್ಟಿನಲ್ಲಿ ಇದು ನಮ್ಗೆ ಅರ್ಥ ಆಗಿದೆಯಾ, ಇದು ಪ್ರಭುಪಾದ ಏನು ಹೇಳಿದಾರೆ ಅದ್ರ ರೀತಿ ನಮಗೆ ಇದು ಅರ್ಥ ಆಗಿದೆಯಾ ಅಂತ ನಾವು ತಿಳ್ಕೊಬೇಕಷ್ಟೇ. ನಿನ್ನೆ ಒಂದು ಪ್ರಶ್ನೆ ಕೇಳ್ತಾ ಇದ್ರು, ಏನಂದ್ರೆ ಯಾಕೆ ಇಲ್ಲಿ ಭಗವದ್ಗೀತೆನ ಭಕ್ತರು ಬಾಯಿಂದ ಕೃಷ್ಣ ಶುರು ಮಾಡಿಸ್ತೀರಾ, ಅಭಕ್ತರು ಯಾರು ಧೃತರಾಷ್ಟ್ರನಿಂದ ಶುರು ಮಾಡಿಸಿದ್ದಾರೆ ಅಂತ. ಧೃತರಾಷ್ಟ್ರನಿಂದ ಯಾರು ಶುರು ಮಾಡ್ಲಿ, ಏನೇ ಆಗ್ಲಿ, ಆದ್ರೆ ಶುರು ಆಗ್ತಾ ಇರೋದು ಹೆಂಗೆ ಅಂತ ನೋಡಿ. ಇಲ್ಲಿ ಫಸ್ಟ್ ಏನ್ ಬರ್ತಾ ಇದೆ, ಧರ್ಮ. ಶುರು ಆಗ್ತಿರೋ ವರ್ಡ್ ಯಾವುದು, ಧರ್ಮ. ಅವ್ರು ಯಾರು ಹೇಳಿ ಏನೇ ಆಗ್ಲಿ ಧರ್ಮದಿಂದನೇ ಶುರು ಆಗ್ತಾ ಇದೆ. ಸೊ ಅದರಿಂದ ಏನ್ ತೊಂದರೆ ಇಲ್ಲ, ಇದೇನು ವಿಶೇಷ ಅಂತ ವಿಶೇಷ ಏನಿಲ್ಲ, ಯಾರಿಂದ ಶುರುವಾಯ್ತು, ಏನಿಂದ ಶುರುವಾಯ್ತು ಅಂತ. ಆದ್ರೆ ಶುರು ಆಗಿದ್ದು ಮಾತ್ರ ವರ್ಡ್ ಮಾತ್ರ ಧರ್ಮದಿಂದನೇ ಶುರು ಆಗ್ತಾ ಇದೆ. ಬೇಕಾದ್ರೆ ಇಂಟೆಸ್ಟ್ ಮಾಡಿ, ಭಗವದ್ಗೀತೆ ಇಷ್ಟು ಶ್ಲೋಕದಲ್ಲೂ ಕೂಡ ಮೊದಲನೇ ವರ್ಡ್ ಏನು, ದ. ಮೊದಲನೇ ವರ್ಡ್ ಏನು, ದ. ಲಾಸ್ಟ್ ಶ್ಲೋಕ ಏನು, ಯತ್ರ ಯೋಗೇಶ್ವರ ಕೃಷ್ಣ ಇದೆಯಲ್ಲ ಹೇಳ್ತೀವಲ್ವಾ, ಅದ್ರ ಲಾಸ್ಟ್ ವರ್ಡ್ ಏನು, ಲಾಸ್ಟ್ ಕೊನೆ ಶ್ಲೋಕದ ಲಾಸ್ಟ್ ವರ್ಡ್ ಮಮ ಧರ್ಮ. ಅದಕ್ಕೆ ತಿರ್ಗಬಾರ್ದು, ಇದ್ದ ಇಲ್ಲಿ ಅಲ್ಮ ಅಲ್ಲಿ. ಸೊ ಇದು ಮಧ್ಯೆ ಏನೆಲ್ಲ ಇದೆ ಅದೆಲ್ಲ ಧರ್ಮ, ಕೊನೆ ವರ್ಡು. ಸೊ ಅಂದ್ರೆ ಅಂತ್ಯ ಆಗಿದ್ದು ಇವನಿಂದ, ಯಾರಿಂದ, ಸಂಜಯನಿಂದ. ಸಂಜಯ್ ಹೇಳದ ಆ ಶ್ಲೋಕ. ಸೊ ಅಂತ್ಯ ಆಗಿದ್ದು ಸಂಜಯನಿಂದ ಆದ್ರೂ ಕೂಡ ಮಧ್ಯೆ ಏನಿದೆ, ಬರೀ ಕೃಷ್ಣಂದೇ ಇದೆ, ಅರ್ಜುನ್ ಇದೆ, ಧರ್ಮನೇ ಇದೆ. ಅದರಿಂದ ಇದನ್ನ ಒಂದು ರೀತಿಯಲ್ಲಿ ಒಂದು ಸ್ವಾರಸ್ಯವಾಗಿರುವಂತ ವಿಷಯದಲ್ಲಿ ನಾವು ಇದನ್ನು ನೋಡೋಣ. ಓಕೆ, ಸೊ ಎರಡನೇ ಶ್ಲೋಕ ಇವತ್ತು. ಪ್ರಭು. ಹಾ ಪ್ರಭು, ಹರೇಶ್ ಪ್ರಭು, ಅದು ನಿನ್ನೆ ಹೇಳಿದ್ರಿ ಆ ಶ್ಲೋಕಗಳು ಕೃಷ್ಣ ಎಷ್ಟು ಹೇಳ್ದ, ಅರ್ಜುನ ಎಷ್ಟು ಹೇಳ್ದ, ಅದು ಸ್ವಲ್ಪ ಏನಿತ್ತು ಅದ. ಕೃಷ್ಣ ಹೇಳಿದ್ದು 500 ಹೇಳ್ರಪ್ಪ, ಇನ್ನೇನು ಹೇಳಿ ಮಾಡ್ಕೊಂಡು. ಕೃಷ್ಣ ಹೇಳಿದ್ದು 574, 72, 74, 574 ಕೃಷ್ಣ ಹೇಳಿದ್ದು. ಓಕೆ ಪ್ರಭು. ಅರ್ಜುನ ಹೇಳಿದ್ದು 84, 84. ಸೊ ಇದನ್ನ ಬೇಕಾದ್ರೆ ನೀವು ಭಗವದ್ಗೀತೆ ಮುಂದೆ ಎಣ್ಸ್ ನೋಡಿ. ಸೊ ಇದೇನೋ ಗೊತ್ತಿಲ್ಲ, ನಾನು ಎಲ್ಲ ಕೇಳಿದ್ನ ನಿಮ್ಗೆ ಹೇಳ್ತಾ ಇದ್ದೀನಿ. ಸೊ ಇನ್ನು ಸ್ವಲ್ಪ ಬೇಕಾದ್ರೆ ಎಣ್ಸ್ ನೋಡಿ. 84 ಶ್ಲೋಕ
ಅರ್ಜುನ ಹೇಳಿದ್ದು, 42 ಶ್ಲೋಕ ಸಂಜಯ ಹೇಳಿದ್ದು, ಒಂದು ಶ್ಲೋಕ ಧೃತರಾಷ್ಟ್ರ ಹೇಳಿದ್ದು. ಸೊ ಟೋಟಲಿ 701 ಶ್ಲೋಕ ಆಗತ್ತೆ ಅಂತ ಹೇಳ್ತಾರೆ. ಬಟ್ ಇಲ್ಲ ಅಂದ್ರೆ ಶ್ಲೋಕ ವೈಸ್ ಬೇಕಾದ್ರೆ ನೋಡ್ಬಿಡಿ, ಇಲ್ಲಿ ಮೊದಲನೇ ಶ್ಲೋಕದಲ್ಲಿ ಮೊದಲನೇ ಅಧ್ಯಾಯದಲ್ಲಿ 42 ಇದೆ, ಎರಡನೇ ಅಧ್ಯಾಯದಲ್ಲಿ 78 ಇದೆ, ಮೂರನೇ 72 ಇದೆ, ಮೂರನೇ ಅಧ್ಯಾಯದಲ್ಲಿ 30 ಸಮಥಿಂಗ್ ಎಷ್ಟಿದೆ. ಸೊ ಟೋಟಲಿ ಮಾಡಿ ಬೇಕಾದ್ರೆ ನೀವು ಎಣ್ಸ್ ನೋಡಿ 701 ಶ್ಲೋಕ ಬರುತ್ತಾ ಏನೋ ಗೊತ್ತಿಲ್ಲ. ಸೊ ಇದನ್ನ ಯಾರಕ್ಕೆ ಹೇಳಿದ್ರು ಹಂಗೆ ಹೇಳಿದೆ ನಾನು ಅಷ್ಟೇ, ಜಸ್ಟ್ ಒಂದು ಸ್ವಾರಸ್ಯಕ್ಕೋಸ್ಕರ. ಸೊ ಅದನ್ನ ತಿಳ್ಕೊಂಡಿರಿ. ಸೊ ನೋಡಿ, ಯಾವಾಗ ನೀವು ಪ್ರವಚನ ಮಾಡ್ತಾ ಇರ್ತೀರೋ ಈ ತರ ಒಂದೊಂದು ಸಣ್ಣ ಸಣ್ಣ ವಿಷಯ ಹೇಳಿದಾಗ ಕೇಳೋರಿಗೆ ಸ್ವಲ್ಪ ಅಟ್ರಾಕ್ಷನ್ ಆಗುತ್ತೆ. ಇದೆಲ್ಲ ಬೇಕಾಗಿಲ್ಲ ಸಣ್ಣ ಸಣ್ಣ ವಿಷಯಗಳು, ಆದ್ರೂ ಕೂಡ ಹೊಸ್ದಾಗಿ ಕೇಳೋರ್ಗೆ ಏನಾಗುತ್ತೆ, ಇದೆಲ್ಲ ಒಂದ್ ರೀತಿ ಸ್ವಾರಸ್ಯವಾಗಿರುತ್ತೆ. ಸೊ ಏನೋ ವಿಷಯ ಗೊತ್ತಿದೆ ಇವ್ರಿಗೆ ಅಂತ ಅನ್ಕೋತಾರೆ. ಸೊ ಅದರಿಂದ ಹೇಳಕ್ಕೋಸ್ಕರ ಹೇಳಿದೆ ಅಷ್ಟೇ, ಅದನ್ನ ತಿಳ್ಕೊಂಡಿವಿ ಅಷ್ಟೇ. ಈಗ ನೋಡಿ, ಯಾರು ಪ್ರವಚನ ಮಾಡ್ತಾರೋ ಎಲ್ಲಾ ವಿಧದಿಂದ ನಿಮ್ಗೆ ಸ್ವಲ್ಪ ಸ್ವಲ್ಪನಾದ್ರೂ ಗೊತ್ತಿರ್ಬೇಕು. ಸೊ ನಮ್ಗೆ ಯಾವ್ದೋ ಒಂದು ವಿಷಯ ಗೊತ್ತು ಅಂದ್ಬಿಟ್ಟು ಹೇಳಕ್ ಕೂತ್ಕೊಂಡ್ರೆ ಅವ್ನು ಏನಾರ ಬೇರೆದೇನ ಕೇಳಿದಾಗ ನಾವು ಅಲ್ಲಿ ಅವನಿಗೆ ಆಭಾಸ ಆಗುತ್ತೆ, ನಗೆ ಪಾಟ್ಲಿಗೆ ಆಗ್ಬಿಡ್ತೀವಿ. ಅದರಿಂದ ನಿಮ್ಗೆ ಪ್ರತಿಯೊಂದು ವಿಷಯನ ಸ್ವಲ್ಪ ಸ್ವಲ್ಪನಾದ್ರೂ ಗೊತ್ತಿರ್ಬೇಕು. ಸೊ ಅವಾಗ ಪ್ರವಚನ ಮಾಡೋಕೆ ಹೋದಾಗ ಕೆಲ್ಸಕ್ಕೆ ಬರುತ್ತೆ. ಅದಕ್ಕೆ ಒಂದು ಈಗ ಮಹಾಭಾರತ ಸ್ವಲ್ಪ ತಿಳ್ಕೊಂಡಿದೀವಲ್ಲ, ಇವೆಲ್ಲ ಕೆಲ್ಸಕ್ಕೆ ಬರ್ತವೆ ಭಗವದ್ಗೀತೆಯಲ್ಲಿ. ಯಾಕೆಂದ್ರೆ ಅದ್ರದ್ದು ಸ್ವಾರಸ್ಯ ಕೆಲವೊಂದು ವಿಷಯಗಳು ಇರ್ತವೆ, ಒಂದು ಸ್ವಲ್ಪ ಟೆಕ್ನಿಕಲ್ ಪಾಯಿಂಟ್ ಇರ್ತವೆ. ಕೃಷ್ಣ ಯಾಕೆ ಈ ತರ ಮಾಡ್ದ ಅಂತ ಅದೆಲ್ಲ ಮಹಾಭಾರತದಲ್ಲಿ ಬರುತ್ತೆ. ಅದ್ರದ್ದು ಬಗ್ಗೆ ತಿಳ್ಕೊಂಡು ನೀವು ಇದನ್ನ ಮಾಡಿದಾಗ ಪ್ರವಚನ ಮಾಡಕ್ ಹೋದಾಗ ತುಂಬಾ ಚೆನ್ನಾಗಿರುತ್ತೆ. ಅದು ಅರ್ಥನ ಮಾಡ್ಸಕ್ಕೂ ಚೆನ್ನಾಗಿರುತ್ತೆ. ಸೊ ಅದಕ್ಕೋಸ್ಕರ ಹೇಳೋದೆ ಅಷ್ಟೇ. ಸೊ ಅಂತ ಹೇಳಿದೆ. 574 ಕೃಷ್ಣ, ಅರ್ಜುನ 84, ಸಂಜಯ 42, ಧೃತರಾಷ್ಟ್ರ 1. ಸೊ ಎಲ್ಲ ಸೇರ್ಕೊಂಡು 701 ಶ್ಲೋಕ. ಓಕೆ, ಇಲ್ಲಿ ಉಪಮಾನ ಕೃಷ್ಣ ಕೊಟ್ಟಿರೋದೇನು ಡೈರೆಕ್ಟ್ ಆಗಿ ಪ್ರಭುಪಾದ ಹೇಳ್ತಾ ಇದ್ರೆ, ಭತ್ತದ ಗದ್ದೆಯಲ್ಲಿ ಕಳೆ ಇದ್ರೆ ಬೆಳೆ ಬರಲ್ಲ. ಸೊ ಅದಕ್ಕೋಸ್ಕರ ಕಳೆನ ಈ ಸಮಾಜದಲ್ಲಿ ಕೆಟ್ಟವ್ರು ಇದ್ರೆ ಭಕ್ತರು ಇರಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಕೃಷ್ಣ ಬಂದು ಏನ್ ಮಾಡ್ತಾನೆ, ಕಳೆನ ಅಂದ್ರೆ ಆ ಭಕ್ತರನ್ನ ಸಂಹಾರ ಮಾಡಿ ಧರ್ಮನ ಭಕ್ತರನ್ನ ಇದು ಸ್ಥಾಪನೆ ಮಾಡ್ತಾನೆ. ಸೊ ಅವಾಗ ಧರ್ಮ ಉಳ್ಕೊಂಡೋಗುತ್ತೆ. ಇದು ಕಾಲಕ್ಕೆ ಆಗ್ತಾರಂತ ಕ್ರಿಯೆ. ಇದನ್ನ ಮಾಡ್ತಾನೆ ಕೃಷ್ಣ. ಅವನು ಮಾಡೋ ರೀತಿ ಬೇರೆ ಬೇರೆ ಇರುತ್ತೆ. ಇಲ್ಲ ಸ್ವಯಂ ಅವನೇ ಬರ್ತಾನೆ, ಇಲ್ಲ ತನ್ನ ಅವತಾರ ಕಳಿಸ್ತಾನೆ, ಇಲ್ಲ ಭಕ್ತರು ಕಳಿಸ್ತಾನೆ, ಇಲ್ಲ ಆಚಾರ್ಯನ ಕಳಿಸಿ, ಈ ತರ ಬೇರೆ ಬೇರೆ ವಿಧದಿಂದ ಮಾಡ್ತಾನೆ. ಇಲ್ಲ ನಾಮದ ರೂಪದಲ್ಲಿ ಬಂದವನು, ಇವಾಗ ಇದನ್ನು ಕೂಡ ಕಳೆ ಕೀಳ್ತಾರ ರೀತಿನೇ, ಹೌದಾ? ಸೊ ಈ ತರ ಬೇರೆ ಬೇರೆ ರೂಪದಲ್ಲಿ ಬರ್ತಾನೆ ಹೊರತು ಅಂತೂ ಮಾಡ್ತಾನೆ. ಇದು ಅವನ ಕೆಲಸ, ಅವ್ನು ಮಾಡ್ಲೇಬೇಕಾಗಿರೋ ಕೆಲಸ. ಓಕೆ, ಶ್ಲೋಕ 2 ಇವತ್ತು. ಸಂಜಯ ಉವಾಚ ದೃಷ್ಟ್ವಾ ತು ಪಾಂಡವಾನೀಕಂ ಯೂಢಂ ದುರ್ಯೋಧನಸ್ತದಾ ಆಚಾರ್ಯ ಉಪಸಂಗಮ್ಯ ರಾಜಾ ವಚನ ಅಬ್ರವೀತ್. ಸಂಜಯ ಉವಾಚ, ಸಂಜಯನು ಹೇಳಿದನು, ದೃಷ್ಟ್ವಾ ಹೇಳಿ, ನೋಡಿದ ನಂತರ, ತು ಆದರೆ, ಪಾಂಡವಾನೇಕಂ ಪಾಂಡವರ ಸೈನಿಕರನ್ನು, ಯೂಢಂ ವ್ಯೂಹದ ವ್ಯವಸ್ಥೆಯಲ್ಲಿದ್ದ, ದುರ್ಯೋಧನ ರಾಜನು, ತದಾ ಆಗ, ಕಾರ್ಯಗಳನ್ನು ಸಮೀಪಿಸಿ, ರಾಜನಾದ ವಚನಂ ಮಾತುಗಳನ್ನು ಅಬ್ರವೀತ್ ಹೇಳಿದನು. ಸಂಜಯನು ಹೇಳಿದ, ರಾಜನೇ, ಪಾಂಡುಪುತ್ರ ವೀಕ್ಷಿಸಿ ದುರ್ಯೋಧನನು ತನ್ನ ಗುರುಗಳ ಮಾತುಗಳು ಹೇಳಿದನು. ಹರೇ ಕೃಷ್ಣ. ಇಲ್ಲಿ 2ನೇ ಶ್ಲೋಕದಲ್ಲಿ ಇವಾಗ ಸಂಜಯ ಹೇಳ್ತಾ ಇದ್ದಾನೆ. ಯಾರು ಧೃತರಾಷ್ಟ್ರ ಕೇಳ್ದ ತಾನೆ, ಈಗ ಸಂಜಯ ಹೇಳ್ತಾ ಇದ್ದಾನೆ ಏನು, ಏ ರಾಜನೇ, ನಿಮಗೆ ಇಲ್ಲಿ ಪಾಂಡುಪುತ್ರರ ಸೇನಾಯುಹವನ್ನು ವೀಕ್ಷಿಸಿ ರಾಜ ದುರ್ಯೋಧನ ಯಾರ ಹತ್ರ ಹೋದ, ಗುರುಗಳ ಬಳಿಗೆ ಹೋದ. ಯಾವ ಗುರುಗಳು ಯಾರು ಇಲ್ಲಿ, ದ್ರೋಣಾಚಾರ್ಯರ ಬಳಿಗೆ ಹೋದ ಅಂತ. ಅಂದ್ರೆ ಇಲ್ಲಿ ಸಂಜಯಂದು ತುಂಬಾ ಒಂದು ಜಾಣ್ಮೆ ಅರ್ಥ ಆಗ್ತಾ ಇದೆ, ಒಂದು ಚುರುಕುತನ ಅರ್ಥ ಆಗ್ತಾ ಇದೆ, ಮತ್ತೆ ಸೇವೆ ಭಾವನೆ ಅರ್ಥ ಆಗ್ತಾ ಇದೆ. ಏನಂದ್ರೆ ಇಲ್ಲಿ ಸಂಜಯ ಸೇವಕ ಆಗಿದ್ದ. ಸಂಜಯ ಯಾರು ಅಂತ ಹೇಳಿದ್ದೆ ನಾನು, ವಿಚಿತ್ರ ವೀರ್ಯ ಇರ್ತಾನೆ. ಯಾರು, ಅವ್ರ ತಂದೆ, ಧೃತರಾಷ್ಟ್ರನ ತಂದೆ ವಿಚಿತ್ರ ವೀರ್ಯ.
ಅವ್ರದ್ದು ಒಬ್ಬ ಸಾರಥಿ ಇರ್ತಾನೆ. ಆ ಸಾರಥಿಗೆ ಹೊಡೆದಂಥ ವ್ಯಕ್ತಿ ಅಂತಂದ್ರೆ ಇವನು ಒಳ್ಳೆಯವನು, ಸಂಜಯ ತುಂಬಾ ಒಳ್ಳೆಯವನು, ಮತ್ತೆ ವ್ಯಾಸರ ಶಿಷ್ಯ ಕೂಡ. ಸೊ ಅವನು ಇವಾಗ ಅವನಿಗೆ ತುಂಬ ಚುರುಕು ಬುದ್ಧಿನೂ ಇರುತ್ತೆ, ಅವನಿಗೆ ತುಂಬ ದಿವ್ಯ ಶಕ್ತಿನೂ ಇರುತ್ತೆ, ಎಲ್ಲಿ ಕೂತಲಿಂದನೇ ಎಲ್ಲ ನೋಡೋಂಥದ್ದು. ಅವನು ಇವಾಗ ಹೇಳ್ತಾ ಇದ್ದಾನೆ, ಧೃತರಾಷ್ಟ್ರ ಮಾತಾಡಿದ್ರಲ್ಲೇ ಅರ್ಥ ಮಾಡ್ಕೊಂಬಿಟ್ಟೆ ಇವನ ಮನಸ್ಸಲ್ಲಿ ಏನಿದೆ ಅಂತ. ಏಕೆಂದರೆ ಅವನನ್ನು ತುಂಬ ದಿನದಿಂದ ನೋಡ್ತಾ ಇದ್ದಾನೆ ಒಂದು, ಮತ್ತು ಅವನಿಗೆ ಏನು ಮಾತಾಡ್ತಾ ಇದ್ದಾನೋ ಅವನ ಮನಸ್ಸಲ್ಲಿ ಏನಿದೆ ಅಂತ ಅರ್ಥ ಆಗೋಯ್ತಾನೆ. ಅವ್ನು ಹೇಳೋದೇ ಬೇಕು, ಡೈರೆಕ್ಟಾಗಿ ಹೇಳಲಿಲ್ಲ ಅವನು, ಆದರೆ ಅವನ ಮಾತಿನಿಂದನೇ ಅವನಿಗೆ ಅರ್ಥ ಆಗೋಯ್ತು. ಸೊ ಏನು ಅದಕ್ಕೆ ಏನು ಹೇಳ್ತಾ ಇದ್ದಾನೆ, ಏನು ಹೇಳ್ಬೇಕು ಇವಾಗ ಸಂಜಯ? ಅವ್ನಿಗೆ ಮತ್ತೆ ತಿರ್ಗಾ ದುಃಖ ಬರ್ಸ್ಬೇಕಾ, ಇಲ್ಲ ಅವ್ನು ಸ್ವಲ್ಪ ಸಮಾಧಾನ ಮಾತು ಹೇಳ್ಬೇಕಾ? ಅವನ ಮನಸ್ಸಿನ ಪ್ರಕಾರನೇ ನಡ್ಕೋಬೇಕು ತಾನೆ. ಯಾಕೆಂದ್ರೆ ಸೇವಕ ಆಗಿರೋನ್ ಕರ್ತವ್ಯ ಒಡೆಯನ್ಗೆ ಸ್ವಲ್ಪ ಇದು ಮಾಡಿಸೋದು, ಸಮಾಧಾನ ತಂದ್ಕೊಡೋದು. ಸೇವಕನ ಕೆಲಸ ಅವನ ಧರ್ಮದಿಂದ ನಡೆಸೋದೇ ಸೇವಕನ ಕೆಲಸ. ಹೌದು, ಅಧರ್ಮ ಇರೋನ್ ಕಡೆ ಸೇವೆ ಮಾಡಲೇಬಾರ್ದು. ಆದ್ರೆ ಇಲ್ಲಿ ಸಂಜಯ ಮಾಡ್ತಾ ಇದ್ದಾನೆ ಅಂತಂದ್ರೆ ಅವನನ್ನ ಸರಿ ದಾರಿ ತರಕ್ಕೂ ಕೂಡ ಪ್ರಯತ್ನ ಮಾಡ್ತಾನೆ. ಮಹಾಭಾರತ ಓದಿದಾಗ ಗೊತ್ತಾಗುತ್ತೆ ನಮ್ಗೆ. ಸಂಜಯ ತುಂಬಾ ಹೇಳ್ತಾನೆ ಇದು ಸರಿ ಇಲ್ಲ, ಸಂಜಯ ಹೇಳ್ತಾನೆ, ವಿದುರ ಹೇಳ್ತಾರೆ, ಎಲ್ಲರೂ ಹೇಳ್ತಾನೆ ಇರ್ತಾರೆ ಇವನ್ಗೆ, ಧೃತರಾಷ್ಟ್ರನ್ಗೆ ನೀವು ಮಾಡ್ತಾರ ಸರಿ ಇಲ್ಲ ಅಂತ. ಆದ್ರೂ ಕೂಡ ಅವನು ಕೇಳ್ತಾ ಇರಲ್ಲ, ಹಂಗೆ ನಡ್ಕೋತಾ ಇರ್ತಾನೆ. ಇನ್ನೇನ್ ಮಾಡೋದು? ಅಟ್ಲೀಸ್ಟ್ ಇಲ್ಲಿ ಅವನ ಈ ತರ ಮನ್ಸಲ್ಲಿ ಇದ್ದಾಗ ಸಂಜಯ್ ಏನ್ ಮಾಡ್ತಾ ಇದ್ದಾನೆ, ಓಕೆ ನಿನ್ನ ಮಗ ಯಾವುದೇ ಕಾರಣಕ್ಕೂ ರಾಜಿ ಆಗೋದಿಲ್ಲ. ರಾಜಿ ಆಗ್ಬೇಕು ಅಂದಿದ್ರೆ ಅವನು ಯಾರ ಹತ್ರ ಹೋಗ್ಬೇಕಿತ್ತು? ಪಾಂಡವರ ಬಳಿ ಹೋಗ್ಬೇಕಿತ್ತು. ಇವನು ಅಕಸ್ಮಾತ್ ದುರ್ಯೋಧನ ಏನಾರ ರಾಜಿ ಆಗ್ಬೇಕು ಅಂದ್ರೆ ಪಾಂಡವರ ಬಳಿ ತಾನೇ ಮಾತಾಡಕ್ ಹೋಗ್ಬೇಕಾಗಿದ್ದು. ಆದ್ರೆ ನಿನ್ ಮಗ ಪಾಂಡವರ ಬಳಿ ಹೋಗ್ತಾ ಇಲ್ಲ, ಯಾರ ಹತ್ರ ಬಳಿ ಹೋದ? ಗುರುಗಳು ದ್ರೋಣಾಚಾರ್ಯ ಬಳಿಗೆ ಹೋಗ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಯಾರು? ಸಂಜಯ. ಅಂದ್ರೆ ದ್ರೋಣಾಚಾರ್ಯ ಬಳಿಗೆ ಹೋಗ್ತಾ ಇದೆ ಅಂತಂದ್ರೆ ಇಲ್ಲಿ ರಾಜ್ಯ ಆಗೋ ಪ್ರಶ್ನೆನೇ ಇಲ್ಲ. ನೀನ್ ಯಾಕೆ ಯೋಚನೆ ಮಾಡ್ತಾ ಇದ್ದೀರಿ? ರಾಜ್ಯ ಆಗೋದಿಲ್ಲ ಬಿಡು, ನೀನ್ ಯೋಚನೆ ಮಾಡ್ಲೇಬೇಡ ಈ ವಿಷಯದ ಬಗ್ಗೆ. ನಿನ್ ಮಗ ರಾಜ್ಯ ಆಗಂತ ಮನ್ಸವನಲ್ಲ, ಮೀರೋಗ್ಬಿಟ್ಟಿದ್ದಾನೆ ಅವನು, ಯಾವುದೇ ಇದಕ್ಕೆ ಎಲ್ಲ ಬಗ್ಗವನಲ್ಲ, ರಾಜ್ಯ ಆಗೋದಿಲ್ಲ. ನಿನ್ ಸಮಾಧಾನದಲ್ಲಿ ಇರು. ನಿನ್ನ ಮನಸ್ಸಲ್ಲಿ ಇರೋದೇನು? ರಾಜ್ಯ ಆಗ್ಬಾರ್ದಂತ. ಸೊ ಅದಕ್ಕೋಸ್ಕರ ಜಾಣ್ಮೆಯಿಂದ ಈ ತರ ಉತ್ತರ ಕೊಡ್ತಾನೆ, ಇಲ್ಲ ನಿನ್ ಮಗ ಸೇನಾವ್ಯನ ವೀಕ್ಷಣೆ ಮಾಡಿ ಪಾಂಡವರ ಬಳಿಗೆ ಹೋಗ್ಲಿಲ್ಲ, ಗುರುಗಳ ಬಳಿಗೆ, ತನ್ನ ಗುರುಗಳ ಬಳಿಗೆ ಹೋಯ್ತಾ ಇದ್ದಾನೆ. ಗುರುಗಳು ಯಾರ ಕಡೆ ಇದ್ರು? ದ್ರೋಣಾಚಾರ್ಯರು ಇವ್ರ ಕಡೆ, ಕೌರವರ ಕಡೆನೇ ಇದ್ದಿದ್ದು. ಸೊ ಗುರುಗಳ ಬಗ್ಗೆ ಬಳಿಗೆ ಹೋಗಿ ಡಿಸ್ಕಸ್ ಮಾಡಕ್ ಹೋಗ್ತಾ ಇದ್ದಾನೆ. ವೀಕ್ಷಣೆ ಮಾಡ್ದ ಪಾಂಡವರ ಸೈನ್ಯನ ವೀಕ್ಷಣೆ ಮಾಡ್ಬಿಟ್ಟು ದ್ರೋಣಾಚಾರ್ಯ ಬಳಿಗೆ ಹೋದ ಅಂತ ಜಾಣ್ಮೆಯಿಂದ ಉತ್ತರ ಹೇಳ್ತಾ ಇದ್ದಾನೆ. ಓಕೆ, ಇಲ್ಲಿ ಭಾವಾರ್ಥ ಪ್ರಭುಪಾದ ಹೇಳ್ತಾರೆ, ಧೃತರಾಷ್ಟ್ರನು ಹುಟ್ಟು ಕುರುಡ, ದುರಾದೃಷ್ಟವಶಾತ್ ಅವನು ಆಧ್ಯಾತ್ಮಿಕವಾಗಿಯೂ ಕುರುಡ. ಧೃತರಾಷ್ಟ್ರ ಏನಾಗಿದ್ದಾನೆ? ಕುರುಡ, ಹುಡ್ತಾನೆ ಕುರುಡ ಅವನು. ಇದ್ರಲ್ಲೇನು ಸಂಶಯ ಹಿನ್ನೆಲೆ. ಯಾಕೆ ಕುರುಡ ಹುಡ್ತಾ? ಇದಕ್ಕೂ ಹಿನ್ನೆಲೆ ಇದೆ, ಮಹಾಭಾರತ ಪೂರ್ಣ ವಿಸ್ತಾರವಾಗಿ ಹೇಳುತ್ತೆ. ಸೊ ಅವನು ಹುಡ್ಬೇಕಾದ್ರೆ ಅವ್ರ ತಾಯಿ ಏನ್ ಮಾಡ್ತಾ ಇದ್ದಾಳೆ, ಅವನು ವ್ಯಾಸದೇವ್ರನ್ನ ಬಳಿ ಹೋಗ್ಬೇಕಾದ್ರೆ ಕಣ್ಣು ಮುಚ್ಕೊಂಡ್ಬಿಡ್ತಾಳೆ. ಯಾರು? ಅಂಬಿಕೆ ಕಣ್ಣನ್ನ ಮುಚ್ಕೊಂಡ್ಬಿಡ್ತಾಳೆ. ಸೊ ಅವನ ಉಗ್ರ ರೂಪ ನೋಡಿ, ವ್ಯಾಸ ಮಹರ್ಷಿ ಉಗ್ರ ರೂಪ ನೋಡಿ, ಅದಕ್ಕೆ ಅವನಿಗೆ ಉಗೋಡ ಮಗುನು ಧೃತರಾಷ್ಟ್ರ ಕುರುಡನಾಗೆ ಹುಡ್ತಾನೆ ಕುರುಡ. ಸೊ ಇದು ಬೇರೆ ವಿಷಯ, ಅದು ತುಂಬಾ ಡೀಪ್ ವಿಷಯ, ಒಂದ್ಸರಿ ಚರ್ಚೆ ಮಾಡೋಣ. ಸೊ ದುರದೃಷ್ಟವಶಾತ್ ನಾನು ಕುರುಡ ಆಗಿದ್ದೆ ಅಂದ್ಬಿಟ್ಟು ಆಧ್ಯಾತ್ಮಿಕ ಕುರುಡ ಆಗ್ಬೇಕಿತ್ತು ಅವನು? ಇಲ್ಲ. ಯಾಕೆಂದ್ರೆ ವ್ಯಾಸ ಮಹರ್ಷಿ ಶಿಷ್ಯ ಆದ್ರೆ ಸಂಘದಿಂದ ಅವನೇನಾಗಿದ್ದಾನೆ? ಕೆಟ್ಟೋಗಿದ್ದಾನೆ. ಒಳ್ಳೆಯವನೇ ಧೃತರಾಷ್ಟ್ರ, ತುಂಬಾ ಒಳ್ಳೆಯವನು ಆಕ್ಚುಲಿ. ನಿಜ ನೋಡಿದ್ರೆ ಅವನು ಒಳ್ಳೆತನಿಗೆ ನಿದರ್ಶನ ಅಂತಂದ್ರೆ ಅವನು ಇವನಿಗೆ ಪಟ್ಟ ಕಟ್ಟಿರ್ತಾನೆ ಫಸ್ಟು, ಯುವರಾಜನ್ ಪಟ್ಟ ಧರ್ಮರಾಯನ್ಗೆನೆ, ಯುಧಿಷ್ಠಿರ ಮಹಾರಾಜ್ಗೆನೆ. ಆದ್ರೆ ಅವರ ಶಕುನಿಯಿಂದ ಮತ್ತೆ ಸಂಘ, ಯಾರು ದುರ್ಯೋಧನ ಸಂಘದಿಂದ ಏನಾಗ್ತಾನೆ, ಕೊನೆಗೆ ಕೆಟ್ಟೋಗ್ತಾ ಬರ್ತಾನೆ. ದ್ಯೂತಕ್ಕೆ ಕರೀತಾರಲ್ಲ ಅವಾಗ ಕೆಟ್ಟೋಗ್ಬಿಡ್ತಾನೆ ಅಲ್ಲಿಂದ. ಸೊ ಇಲ್ಲಿ ಅವನು ದುರಾದೃಷ್ಟವಶಾತ್ ಏನಾಗಿದ್ದ? ಆಧ್ಯಾತ್ಮಿಕ ಕುರುಡ ಆಗ್ಬಿಟ್ಟಿದ್ದ. ಈ ತರ ಆಗ್ಬಾರ್ದು ಆಕ್ಚುಲಿ. ಕೈಕಾಲ ಇದ್ರೆ ನನ್ಗೆ ಈ ತರ ಆಗಿದೆ, ನಾನು ಆಧ್ಯಾತ್ಮಿಕ ಇರಬಾರ್ದು ಅಂತ ಏನಾರ ಇದೆಯಾ ರೂಲ್ಸು? ಎಲ್ಲ ಮಾಡ್ಬೇಕಾಗಿರೋಂಥ ಕೆಲಸ ಇದೆ ಆಧ್ಯಾತ್ಮಿಕತೆ ಅನ್ನೋದು. ಆದ್ರೆ ಇವನು ಇಲ್ಲ, ಏನಾಗಿದ್ದಾನೆ? ಆಧ್ಯಾತ್ಮಿಕವಾಗಿ ಕುರುಡ ಆಗ್ಬಿಡ. ಅಂದ್ರೆ ಆಧ್ಯಾತ್ಮಿಕ ಕುರುಡ ಅಂದ್ರೆ ಏನರ್ಥ? ಯಾವ ತರ ಕುರುಡ ಆಗಿದ್ದಾನೆ ಅವನು? ಧರ್ಮ ಕಾಪಾಡ್ತಲ್ಲ ಅಂತ ಏನ್ ತೋರಿಸ್ತಾ ಇದ್ದಾನೆ? ಏನ್ ಮಾಡ್ದ? ಯಾರ ಮೇಲೆ? ಮಕ್ಳ ಮೇಲೆ ಮೋಹಪಟ್ಟು ಏನ್ ಮಾಡ್ದ? ಜಯ ಆಗಂತ ಬಯಸ್ತಾ ಇದ್ದಾನೆ. ಅದಕ್ಕೋಸ್ಕರ ಏನ್ ಮಾಡ್ದ? ಪಾಂಡವರ ಮೇಲೆ ಯುದ್ಧನೇ ಸಾರ್ಬಿಟ್ಟಿದ್ದಾನೆ. ಪಾಂಡವ
ಒಳ್ಳೆತನ ಇದ್ರು ಕೂಡ ಅವ್ರೇನ್ ಮೇಲೆ ಅವ್ರ ಮೇಲೆ ಯುದ್ಧನೇ ಸಾರ್ಬಿಟ್ಟಿದ್ದಾನೆ. ಅವ್ರ ಎಗನೆಸ್ಟ್ ಆಗಿ ಎಲ್ಲಾ ರಾಜ್ಯನ ನಮ್ಗೆ ಬರ್ಲಿ ಅಂದ್ಬಿಟ್ಟು ಇವತ್ತು ಯುದ್ಧ ನಿಲ್ಸಕ್ಕೂ ಕೂಡ ರೆಡಿ ಇಲ್ಲ. ಹೌದಾ? ಯುದ್ಧ ಇನ್ನೂ ಆಗಿಲ್ಲ, ಯುದ್ಧಕ್ಕೋಸ್ಕರ ನಿಂತಿದ್ದಾರೆ ಅಂತಂದ್ರೆ ಪಾಂಡವರಿಗೆ ಮೋಸ ಮಾಡಕ್ ಹೋಗ್ತಾ ಇದ್ದಾನೆ. ಎಷ್ಟೇ ಆದ್ರು ಇಷ್ಟೊಂದು ಘನಘೋರ ಪರಿಣಾಮ ಆಗುತ್ತೆ ಯುದ್ಧ ಆದ್ರೆ, ಇಷ್ಟೊಂದು ಜನ ಹತ್ಯೆ ಆಯ್ತಾರೆ. ಇದು ಬೇಕಾ? ಯಾದಕ್ಕೋಸ್ಕರ? ಅದು ಕೂಡ ಅವ್ರದ್ದ ರಾಜ್ಯನ ಅವ್ರು ಕೊಡಕ್ಕೋಸ್ಕರ. ಓಕೆ, ಯುದ್ಧ ಮಾಡ್ತಾ ಇದೀವಿ, ನಂದು ನಾನು ಕಿತ್ಕೊಳಕ್ಕೋಸ್ಕರ ಫೈಟ್ ಮಾಡ್ತಾ ಇದ್ದೀನಿ, ಓಕೆ ಇರ್ಬೋದಿತ್ತು, ಕೊಡ್ತಾ ಇಲ್ಲ ಅಂತ. ಈಗ ಪಾಂಡವರು ನ್ಯಾಯಯುತವಾಗಿ ಧರ್ಮದಿಂದಾರೆ, ಅವ್ರು ಯುದ್ಧ ಮಾಡ್ತಾ ಇದ್ದಾರೆ, ಅವ್ರು ಸಮರ ಮಾಡಕ್ಕೆ ಹೊರಟಿದ್ದಾರೆ. ಆದ್ರೆ ಅಲ್ಲಿ ಏನಿದೆ? ನಮ್ದನ್ನ ನಾವು ಪಡ್ಕೊಳಕ್ಕೋಸ್ಕರ ಯುದ್ಧ ಮಾಡ್ತಾ ಇದೀವಿ ಅಂದ್ರೆ ಸಮರ ಮಾಡಕ್ ಹೋಗ್ತಾ ಇದೀವಿ, ಬಟ್ ನಂತನ ನಾನು ಉಳ್ಸ್ಕೊಳಕ್ಕೆ, ನಂದನ್ನ ನಾನು ಪಡ್ಕೊಳಕ್ಕೆ, ಧರ್ಮ ಉಳ್ಸಕ್ಕೋಸ್ಕರ ಕೃಷ್ಣ ಹೇಳ್ತಾ ಇದ್ದಾನೆ ಅಂತ ನಾವು ಹೋಗ್ತಾ ಇದೀವಿ. ಧರ್ಮಕ್ಕೆ ವಿರುದ್ಧವಾಗಿ ಹೋಗ್ತಾ ಇಲ್ಲ. ಇದನ್ನ ಅವ್ರೂ ಸಮರ ಮಾಡಕ್ಕೆ ಹೋಗ್ತಾ ಇರೋದು. ಅದಕ್ಕೆ ಅರ್ಜುನ ನೋಡಿ, ಅರ್ಜುನ ಎಷ್ಟು ಒಳ್ಳೆತನ ಅಂದ್ರೆ ಈವನ್ ಧರ್ಮ ಉಳ್ಸಕ್ಕಾದ್ರೂ ಕೂಡ ನಾನು ಹತ್ಯೆ ಮಾಡಲ್ಲ ಅಂತ ನಿಂತಿದ್ದ. ಓಕೆ, ನೀನ್ ಹೇಳ್ತಾ ಇದೀಯ ಧರ್ಮ ಉಳ್ಸಕ್ ತಾನೆ, ಆದ್ರೂ ಕೂಡ ನನ್ಗೆ ಬೇಕಾಗಿಲ್ಲ ಇದು. ಅವ್ನು ನೋಡಿದಾನೆ ಇನ್ನ ತುಂಬಾ ಮೀರಿದ್ದು. ಅದು ಸರಿ ಇಲ್ಲ, ಅದು ಆಕ್ಚುಲಿ. ಆದ್ರೆ ಕೃಷ್ಣ ಹೇಳ್ತಿರೋ ಪ್ರಕಾರ ಸರಿ ಇಲ್ಲ. ಆದ್ರೆ ಅರ್ಜುನಂದು ಎಷ್ಟು ಒಳ್ಳೆತನ ಇತ್ತು ಅಂತ ಅನ್ನೋದಕ್ಕೆ ನಿದರ್ಶನ ಅಷ್ಟೇ. ಸೊ ಇಲ್ಲಿ ಏನ್ ಮಾಡ್ತಾನೆ, ಧೃತರಾಷ್ಟ್ರ ಆತರ ಮಾಡ್ದ, ಅದಕ್ಕೆ ಆಧ್ಯಾತ್ಮಿಕ ಹೋಗಿ ಅವನು ಕುರುಡ ಆಗಿದ್ದಾನೆ. ನ್ಯಾಯಯುತವಾಗಿ ಹೋಗಿ ಬರ್ಬೇಕಾಗಿರೋದನ್ನ ಅವ್ರಿಗೆ ಕೊಡ್ತಾ ಇಲ್ಲ. ಅದಕ್ಕೋಸ್ಕರ ಕೊಡ್ಬೇಕಿತ್ತು, ಇವನ್ ಕೈಲಿ ಐತಿ, ಇವನು ಯುದ್ಧ ಮಾಡ್ತಾ ಇಲ್ಲ, ಇವನ್ ಕೈಲಿ ಇತ್ತು ಕೊಡಂತದ್ದು. ರಾಜ ಆಗಿದ್ದ, ಒಂದ್ ಮಾತು ಹೇಳಿದ್ರೆ ಮುಗ್ದೋಗಿತ್ತು. ಆದ್ರೆ ಇವನು ಅದನ್ನ ಒಪ್ತಾ ಇಲ್ಲ, ಅದಕ್ಕೆ ಆಧ್ಯಾತ್ಮಿಕ ಹೋಗಿ ಕುರುಡ ಆಗಿದ್ದಾನೆ. ಧರ್ಮದ ವಿಷಯದಲ್ಲಿ ತನ್ನ ಮಕ್ಕಳು ತನ್ನಷ್ಟೇ ಕುರುಡರು ಎಂದು ಅವನಿಗೆ ತಿಳಿದಿತ್ತು. ಅವನಿಗೆ ಇನ್ನೊಂದು ಗೊತ್ತಿತ್ತು, ನನ್ನ ಮಕ್ಕಳು ನನ್ನಷ್ಟೇ ಕುರುಡರು ಅಂತಾನು ಗೊತ್ತು. ನೋಡಿ, ಇದು ಏನ್ ಪ್ರಾಬ್ಲಮ್ ಏನ್ ಗೊತ್ತಾ? ಗೊತ್ತಿದ್ದು ತಪ್ಪು ಮಾಡ್ತಾ ಇದೀವಲ್ಲ, ಇದು ದೊಡ್ಡ ಅನಾಹುತಕ್ಕೆ ಕಾರಣ ಆಗ್ಬಿಡುತ್ತೆ. ಗೊತ್ತಿಲ್ದೆ ಮಾಡಿದ್ರೆ ಏನೋ ಓಕೆನಪ್ಪ ಅನ್ಬೋದು. ಗೊತ್ತಿಲ್ದೆ ಆಗೋಯ್ತು, ಗೊತ್ತಿಲ್ದೆ ಮಾಡಿದ್ರೆ ಅದಕ್ಕೊಂದು ಬೆಲೆ ಇದೆ, ಓಕೆ, ಅದನ್ನ ಕ್ಷಮೆಯಾಕೆ ಇದ್ ಮಾಡಕ್ಕೆ ರೆಡಿ ಇರ್ಬೋದು. ಆದ್ರೆ ಇಲ್ಲಿ ಗೊತ್ತಿದ್ದು ಮಾಡ್ತಾ ಇರೋದು, ಧೃತರಾಷ್ಟ್ರಂಗೆ ಗೊತ್ತು ನಾನ್ ಕುರುಡಾಗಿದ್ದೀನಿ, ಆಧ್ಯಾತ್ಮಿಕವಾಗಿ ನಡ್ಕತಾ ಇಲ್ಲ, ಧರ್ಮಕ್ಷೇತ್ರ ಆಗಿದೆ, ಅದು ಧರ್ಮಕ್ಕೆ ಜಯ ಆಗುತ್ತೆ, ನನ್ನ ಮಕ್ಕಳು ಧರ್ಮದಿಂದ ಇಲ್ಲ, ಗ್ಯಾರಂಟಿದ್ ಹೋಗುತ್ತೆ ಅಂತ ಗೊತ್ತು, ಆದ್ರೂ ನಿಲ್ಸಕ್ಕೆ ರಾಜಿ ಇಲ್ಲ. ಇದು ದೊಡ್ಡ ಯಕ್ಷ ಪ್ರಶ್ನೆ ಆಕ್ಚುಲಿ ನಮ್ಮಂತವ್ರಿಗೆ. ಅರೆ ಯಾಕೆ ಧೃತರಾಷ್ಟ್ರ ಇಷ್ಟು ಗೊತ್ತಿದ್ರು ಕೂಡ ನಿಲ್ಸ್ತಾ ಇಲ್ಲ? ಕರೆಕ್ಟಾ? ಸಿಂಪಲ್ ಕ್ವಶನ್. ನಾನೇ ಕ್ವಶನ್ ಕೇಳ್ಬಿಡ್ತೀನಿ. ಈ ಕ್ವಶನ್ ಎಲ್ಲರಿಗೂ ಬಂದೇ ಬರುತ್ತಾನೆ. ಇಷ್ಟೊಂದೆಲ್ಲ ಗೊತ್ತಿದ್ರು ಕೂಡ ಈವನ್ ಎದಿರ್ಲಿ, ಮುಂದೆ ನೋಡ್ತೀವಿ ಇದೇ ಅಧ್ಯಾಯದಲ್ಲಿ ಎಷ್ಟು ರೀಸನ್ ಬರುತ್ತೆ. ಅದೊಂದು ಇದೇ ಇದೆ, ಒಂದು ಇದೇ ಎಷ್ಟು ಶ್ಲೋಕಗಳು ಇದೆಯಲ್ಲ. ಅಂದ್ರೆ ಅವನು ಗೊತ್ತಿದ್ರು ಪಾಂಡವರಿಗೆ ಜಯ ಆಗುತ್ತೆ ಅಂತ ಎಷ್ಟೊಂದು ಲಕ್ಷಣ ಗೊತ್ತಾಯ್ತಾ ಇದ್ರು ಕೂಡ ಯುದ್ಧ ನಿಲ್ಸಕ್ಕೆ ರೆಡಿ ಇಲ್ಲ. ಯಾಕೆ? ಮಕ್ಕಳಿರಂತ ತುಂಬಾ ಓಕೆ, ನನಗೆ ಬೇಕು ಅನ್ನೋದು. ಅವನಿಗೇನ್ ಬೇಕಿಲ್ಲ, ಅವನೇನ್ ಕುರುಡರಿ ಏನಿಂದ್ರೆ ತೃಪ್ತಿ ಪಡಕ್ಕಾಗತ್ತಾ? ಯಾವ್ದಾರ ಪಡಕ್ಕಾಗತ್ತೆ? ಏನಿಲ್ಲ. ಅವನ್ ಮಕ್ಳಿಗೋಸ್ಕರ ಅವ್ನ್ ಪಡ್ತಾ ಇರೋದು, ಅವನಿಗೂ ಅಲ್ಲ. ಆದ್ರೂ ಕೂಡ ಬರ್ತಾ ಇಲ್ಲ. ಯಾಕೆ? ಯಾಕೆಂದ್ರೆ ಒಂದು ಮಕ್ಕಳ ಮೇಲಿರಂತ ತುಂಬಾ ಅತಿಯಾಗಿರಂತ ಮಮಕಾರ. ಓಕೆ, ಗೊತ್ತಿದ್ದು ಮಾಡ್ತಾ ಇದ್ದಾನೆ. ಹೌದು, ಯಾಕೆ ಅದನ್ನ ಕೇಳ್ತಿದ್ದೀನಿ. ಈಗ ಹೇಳಿ, ಯಾರು? ನಾನ್ ನಿಮ್ಗೇನೆ ಪ್ರಶ್ನೆ ಕೇಳ್ತಾ ಇರೋದು. ಮಕ್ಕಳ ಮೇಲೆ ಹುಟ್ಟು ಕುರುಡು ಅಂದ್ರೆ ತೀರಾ ಮೋಹ ಇತ್ತು ಪ್ರಭು. ನಮ್ಗೆ ಬೇಕು ಸಾಮ್ರಾಜ್ಯ ಅನ್ನೋದು ಅವನಲ್ಲಿ ತುಂಬಾ ಮೋಹ ಇತ್ತು. ಅದಕ್ಕೋಸ್ಕರನೇ ಅವನು ಅತಿಯಾಗಿ ಮೋಹ ಬೆಳೆಸ್ಕೊಂಡಿದ್ದ. ಅವನು ಕುರುಡಾಗಿದ್ರು ಕೂಡ ಮಕ್ಕಳ ಮೇಲೆ ಅತಿ ಬಾಂಧವ್ಯದಿಂದ ಅವನಿಗೆ ಆ ರೀತಿ ಅನಿಸ್ತು ಪ್ರಭು. ನಾನು ಗೆಲ್ಲೇಬೇಕು, ಇದನ್ನ ಪಡಿಲೇಬೇಕು ಅನ್ನೋದೊಂದಿತ್ತು. ಮತ್ತೆ ಶಕುನಿ ಕುತಂತ್ರದಿಂದನೂ ಕೂಡ ಅದು ಅವನು ತೀರಾ ಮೋಹಕ್ಕೆ ಒಳಗಾಗಿರ್ತಾನೆ ಪ್ರಭು. ಸೊ ಅವ್ನಿಗೇನಾಗಿದೆ, ನನ್ನ ಕಡೆ ಶಕುನಿ ಕುತಂತ್ರ ಆಯ್ತು, ಓಕೆ ಬಂತು, ಮಕ್ಳ ಮೇಲೆ ವ್ಯಾಮೋಹ ಒಂದು, ಮತ್ತೆ ನನ್ನ ಕಡೆ ದ್ರೋಣ, ಭೀಷ್ಮ, ಕರ್ಣ ಇದಾರೆ ನನ್ನ ಮಕ್ಳ ಕಡೆ, ಅಂತವ್ರು ಇದಾರೆ, ಅಂತವ್ರು ನನ್ಗೆ ಜಯ ತಂದ್ಬಿಡ್ತಾರೆ. ಬೈ ಚಾನ್ಸ್ ಆಗ್ಬಿಡುತ್ತೋ ಏನೋ. ನಮ್ದೆಲ್ಲ ಇದೆಲ್ಲ ಏನ್ ಗೊತ್ತಾ, ನಮಗ್ ಗೊತ್ತು ಜಪ ಮಾಡ್ಲೇಬೇಕು ಅಂತ, ಮಾಡ್ತಾ ಇದೀವ? ಗೊತ್ತು ನನ್ಗೆ ಈ ತರ ನಡ್ಕೋತಾ ಇದೀವ? ಗೊತ್ತು ನನ್ಗೆ ಈ ತರ ಚಂಗ್ಲಾಡ್ಬಾರ್ದು ಅಂತ ಬಿಡ್ತಿದ್ದೀನ? ಯಾಕಿದೆ? ಯಾಕೆಂದ್ರೆ ನನ್ನ ಹಿಂದಿನ ಹ್ಯಾಬಿಟ್ ಒಂದು, ನನ್ನ ಹಿಂದಿನ ಕರ್ಮಗಳೊಂದು ಆತರ ಮಾಡ್ತಾ ಇರುತ್ತೆ. ಮತ್ತೆ ಬೈ ಚಾನ್ಸ್ ಹಿಂಗಾಗ್ಬಿಡ್ಬೋದು. ಇದು ಆಗದೆ ಇರ್ಬೋದು. ಧೃತರಾಷ್ಟ್ರನಿಗೇನೋ ಚಾನ್ಸ್ ತಗೊಳ್ಳೋಣ, ಹಿಂಗಾಗದೆ ಇರ್ಬೋದು. ಡೌಟ್, ಸಂಶಯ.
ಅವನಿಗೆ ಧರ್ಮಕ್ಷೇತ್ರ ಮೇಲೆ ಅಷ್ಟೊಂದು ನಂಬಿಕೆ ಇತ್ತು, ಮತ್ತೆ ಕೃಷ್ಣನ್ ಮೇಲೂ ಅಷ್ಟೊಂದು ವಿಶ್ವಾಸ ಇತ್ತು. ವಿಶ್ವಾಸ ಇತ್ತು ಅಂತಂದ್ರೆ ಕೃಷ್ಣನ್ ಕೂಡ ಆ ತರ ವ್ಯಕ್ತಿನೇ ಆಗಿದ್ದ. ಮತ್ತೆ ಪಾಂಡವರು ಈ ತರ ಇದ್ದಾರೆ, ಗ್ಯಾರಂಟಿ ಅವರು ಇಷ್ಟೊಂದು ಸ್ಟ್ರಾಂಗ್ ಆಗಿರೋರು, ಅವ್ರ ಕಡೆ ಎಲ್ಲ ಬೆಂಬಲ ಇದೆ, ಎಲ್ಲ ಹೇಳ್ತಾ ಇದ್ದಾರೆ. ಆದ್ರೂ ಕೂಡ ಏನ್ ಮಾಡ್ತಾ ಇದ್ದಾರೆ, ಆ ಮೋಹ ಇದ್ದಿದ್ರಿಂದ ಆ ಮೋಹ ಏನ್ ಮಾಡ್ತಾ ಇದೆ, ಅವನನ್ನ ತಡೆಯಕ್ಕೆ ಬಿಡ್ತಾ ಇಲ್ಲ. ಒಂದು ಮತ್ತೆ ಇನ್ನೊಂದೇನು, ಇದ್ರ ಡೌಟ್, ಇನ್ನು ಡೌಟ್, ಇಷ್ಟೆಲ್ಲ ಇದ್ರೂ ಕೂಡ ಡೌಟ್, ಸಂಶಯ, ಈ ತರ ಆಗದೆ ಇರ್ಬೋದು, ಸುಳ್ಳು ಆಗ್ಬಿಡ್ಬೋದು. ನಾವ್ ಹಂಗೆ ತಾನೇ ಅನ್ಕೋತೀವಿ, ಅಯ್ಯೋ ಇದಾಗದೆ ಇರ್ಬೋದು, ಆಗದೆ ಇರುವ ಇದು ಇಲ್ಲ ಬೈ ಚಾನ್ಸ್. ನಾವು ಒಂದ್ಸರಿ ಮೂವಿ ನೋಡ್ತೀವಿ, ಆ ಮೂವಿ ನೋಡಿದಾಗ ನೋಡ್ಬಾರ್ದು ಅಂತ ಅನ್ಕೋತೀವಿ, ನೋಡಾದ್ಮೇಲೆ ಇನ್ನೊಂದು ಮೂವಿ ನೋಡೋಕೋದ, ಇಲ್ಲ ಸರಿ ನಾನು ಆ ಸರಿಗ್ ನೋಡ್ಲಿಲ್ಲ, ಅದು ಚೆನ್ನಾಗಿರ್ಲಿಲ್ಲ, ಅದಕ್ಕೆ ನನ್ ತಲೆನೋವು ಬಂತು, ಇವಾಗ ಚೆನ್ನಾಗಿರುತ್ತಿದ್ದು. ಈ ತರ ಗೊತ್ತು, ನನಗೆ ಗೊತ್ತಿದ್ದು ಕೂಡ ಮಾಡ್ತೆ. ಅಂದ್ರೆ ನಮ್ಮ ಹಿಂದಿನ ಏನಿರ್ತಾವ ನಮ್ಮ ಇದು ಮನಸ್ಸಿಗೆ, ನಾವು ಮನಸ್ಸನ್ನ ಕನ್ವಿನ್ಸ್ ಮಾಡ್ಬಿಡ್ತೀವಿ ಆ ತರ. ಮತ್ತೆ ಸಂಶಯ, ಪೂರ್ಣ ವಿಶ್ವಾಸ ಇಲ್ಲ, ಯಾವ್ದ್ರ ಮೇಲೆ ಪೂರ್ಣವಾಗಿರೋ ವಿಶ್ವಾಸ ಇಲ್ಲ. ಕೃಷ್ಣ ಇದ್ದಾನೆ ಅಂತ ಗೊತ್ತು ನಮ್ಗೆ, ಆದ್ರೂ ಕೃಷ್ಣ ಇದ್ದಾನೆ ಅಂತ ಹೆಂಗ್ ನಡ್ಕೋತಾ ಇದೀವಿ, ಇಲ್ಲಿ ಮುಂದೆ ಆಲ್ಟ್ರಲ್ಲಿ ಇದ್ದಾನೆ, ನಾವ್ ಇಲ್ಲಿ ಕೂತಿದೀವಿ. ಕೃಷ್ಣ ಈಗ ನಂಬಿಕೆ ಇದ್ರೆ ಏನ್ ಹೆಂಗಿರ್ಬೇಕು ಇಲ್ಲಿ ನಾನು? ಅಕಸ್ಮಾತ್ ಯಾವ ಪ್ರೈಮ್ ಮಿನಿಸ್ಟರ್ ಮುಂದೆ ಕೂತವನಿ ಅಂತಂದ್ರೆ ಹಿಂಗಪ್ಪ ಇರ್ಬೇಕು, ನಾನು ಹೆಂಗಿರ್ತೀನಿ? ಇಲ್ಲಿ ನಡ್ಕೋತೀನಾ? ಈಗ ನಾನು ನಡ್ಕೋತೀನಿ ಆ ತರ ಇರ್ತೀನ? ಈಗ ಕೃಷ್ಣ ಇಲ್ಲ ಇದ್ದೇನೆ ಅಂತ ನಂಬಿಕೆ ಇದೆಯೋ ಇಲ್ಲ ನನಗೆ? ಇದೆ ತಾನೆ. ಇದ್ಮೇಲೆ ಹಿಂಗ್ ಕೂತಿರ್ತೀನ ನಾನು? ಹಿಂಗಿರ್ಬೇಕಾ ನಾನು? ಈ ತರ ಮಾತಾಡ್ತೀನಾ? ಇಷ್ಟೊಂದು ಕ್ಲೀನಾಗಿ, ಇಷ್ಟೊಂದು ಅವ್ಯವಸ್ಥೆಯಾಗಿ ನಡ್ಕೋತೀನ? ಈ ತರ ಬಟ್ಟೆ ಹಾಕೊಂಡು ಹೋಗ್ತೀನ? ಈಗ ಅಕಸ್ಮಾತ್ ಪ್ರೈಮ್ ಮಿನಿಸ್ಟರ್ ಅಂತ ಇಟ್ಕೊಳ್ಳಿ, ಯಾವುದೋ ತುಂಬಾ ಮುಖ್ಯ ವ್ಯಕ್ತಿ ಇಲ್ಲಿ ಕೂತಿದ್ದಾನೆ ಅಂತ, ಅವನ ಮುಂದೆ ಹೆಂಗಪ್ಪ ಇರ್ತೀವಿ? ಈ ತರ ಮಾತಾಡ್ತೀವ? ಈ ತರ ಇದು. ಆದ್ರೆ ಕೃಷ್ಣ ಈಗ ನಮ್ಗೆ ಅಲ್ಲಿ ಇದಾನೆ ಅಂತ ಇಲ್ಲ ಡೌಟ್ ಇದೆ ಈಗ ಅಂದ್ರೆ ಈಗ ಇದ್ದಾನೆ, ಆದ್ರೆ ಅದು ನಮ್ಗೆ ತಾಸಾರ ಆಗ್ಬಿಟ್ಟಿದೆ, ಒಂಥರ ಏನೋ ನೆಗ್ಲೆಕ್ಟ್ ಆಗ್ಬಿಟ್ಟಿದೆ, ಅವನು ಡೌಟ್ ಇದೆ, ಇನ್ನ ಏನು ಮಾಡ್ತಾ ಇಲ್ವಲ್ಲ ಅಂತ ಡೌಟ್ ಇದೆ. ಸೊ ಇದೆಲ್ಲ ಅರೆದ್ರಿಂದ, ಇದೆಲ್ಲಾ ವಿಷಯದಿಂದ ಈ ಧೃತರಾಷ್ಟ್ರನಿಗೆ ಏನಾಗ್ತಾ ಇದೆ, ಅವನಿಗೆ ಗೊತ್ತಿದ್ರು ಕೂಡ ಅದನ್ನ ಆಚರಣೆ ಮಾಡಕ್ಕೆ ರೆಡಿ ಇಲ್ಲ. ಸೊ ಇದೆಲ್ಲಾ ವಿಷಯಗಳು ಒಂದು ಅಂದ್ರೆ ಮೇಯ್ನ್ ಆಗಿ ಅವನಿಗೆ ಮಕ್ಳ ಮೇಲೆ ಇರೋಂಥ ಮೋಹ, ಅಂದ್ರೆ ನನ್ನ ಮಕ್ಳಿಗೆ ಈ ಮೋಹ ಅನ್ನೋದು ತುಂಬಾ ಸ್ಟ್ರಾಂಗ್ ಆಗಿರೋಂಥದ್ದು. ಅದು ತಂದೆ ತಾಯಿಗಂತೂ ಮಕ್ಳ ಮೇಲೆ ಮೋಹ ಅಂದ್ರೆ ತುಂಬಾ ಸ್ಟ್ರಾಂಗ್ ಆಗಿರೋಂಥವ್ನು. ಅವ್ನು ತಪ್ಪು ಮಾಡ್ತಾ ಇದ್ರು ಹೊಡೆದ್ರು ಕೂಡ ತಂದೆ ತಾಯಿಗೆ ನೋಡಿ ಅವ್ರಿಗೆ ಇಡ್ಸಲ್ಲ. ತಪ್ಪು ಮಾಡ್ತಾ ಇದ್ರು ಹೊಡೆದ್ರು ಕೂಡ. ಇಲ್ಲಿ ದುರ್ಯೋಧನ್ಗೆ ಏನಾರ ಅಂದ್ರೆ ಅವ್ನು ಸಹಿಸಕ್ ಆಗ್ತಾ ಇಲ್ಲ ಅವನಿಗೆ. ತಪ್ಪು ಕಂಡಂಗೆ ತಪ್ಪು ಮಾಡ್ದೇನೆ, ಅವ್ರು ವಾಣಾವೃತ ಕಳ್ಸೋಣ, ವಾಣಾವೃತದಲ್ಲಿ ಈ ತರ ಎಲ್ಲ ಐಡಿಯಾ ಮಾಡಿದ್ದೀನಿ, ಅವ್ರನ್ನ ಈ ತರ ಕಳ್ಸ್ಬಿಡೋಣ, ಅವ್ರನ್ನ ಅಲ್ಲಿ ಇದು ಮಾಡ್ಬಿಡೋಣ, ಧೃತರಾಷ್ಟ್ರ ಒಪ್ಕೋತಾ ಇದ್ದಾನೆ. ಅರೆ ನೀನ್ ಮಾಡ್ತಾ ಇರೋ ತಪ್ಪಲ್ವಾ ಅಂತ ಹೇಳ್ತಾನೆ ಇಲ್ಲ. ತಡಿಯಕ್ಕೆ ಶಕ್ತಿ ಇದ್ರು ಕೂಡ ತಡಿತಾ ಇಲ್ಲ ಅವನು. ಯಾಕೆ ಇದೆಲ್ಲ ಆಗ್ತಿದೆ? ಆ ಮಮಕಾರ ಅನ್ನೋದು ಅಷ್ಟೊಂದು ಸ್ಟ್ರಾಂಗ್ ಆಗಿ ಅವನಲ್ಲಿ ಕೂತಿದೆ. ಇದ್ರ ತಕ್ಕನಾಗಿ ಅವನ ಕರ್ಮಗಳು ಕೂಡ, ಅವನ ಕರ್ಮದಿಂದ ಆತರ ಅವನು ಅದನ್ನ ಮಾಡ್ಲೇಬೇಕಾಗಿದೆ ವಿಧಿವಶದಿಂದ. ಇಲ್ಲಿ ಕೃಷ್ಣಂದು ಪ್ಲಾನ್ ಎಲ್ಲರೂ ಅನ್ಕೋತಾರೆ, ಕೃಷ್ಣನ್ ಪ್ಲಾನ್ ಹಂಗಿತ್ತು, ಇದು ನಡಿಲೇಬೇಕಿತ್ತು ಅಂತ. ಆದ್ರೆ ಕೃಷ್ಣನ್ ಪ್ಲಾನ್ ಇದೆ ಅಂತ ಅನ್ಬಿಟ್ಟು ಮಾಡ್ಕೊಂಡೇ ಹೋಗೋದಲ್ಲ. ಭೀಷ್ಮ ದ್ರೋಣ ಪಾಂಡವರ ಕಡೆ ಬರ್ಬೇಕಿತ್ತು ನ್ಯಾಯಯುತವಾಗಿ, ಕರೆಕ್ಟಾಗಿ ನೋಡಿದ್ರೆ. ಯಾಕೆಂದ್ರೆ ಅಧರ್ಮನಿದೆ ಅವನಿದ್ದಾನೆ ಅಂತ ಅನ್ಬಿಟ್ಟು. ಆದ್ರೆ ಅವರು ಬರ್ತಾ ಇಲ್ಲ ಅಂತಂದ್ರೆ ಇದು ಒಳ್ಳೆ ಹಿನ್ನೆಲೆಯಾಗಿ ಏನಿದೆ, ಕೃಷ್ಣನ್ ಪ್ಲಾನ್ ಅದೇ ತರ ಇತ್ತು, ಅದಕ್ಕೋಸ್ಕರ ಆ ಕಡೆ ಮಾಡ್ತಾ ಇದ್ದಾರೆ ಯುದ್ಧನ. ಓಕೆ, ಆದ್ರೆ ನಿಜ ನಡ್ಕೋಬೇಕಾದ್ ಯಾವ ತರ? ಅವರು ಧರ್ಮದ ಕಡೆ ಬರ್ಲೇಬೇಕಿತ್ತು. ನಮ್ಮ ಮಾತನ್ನ ಬಿಟ್ಟಾಕೋ, ನಾನು ಮಾತು ಕೊಟ್ಟಿದ್ದೀನಿ, ಧರ್ಮ ಇದೆ. 500 ವರ್ಷ ವೇದಗಳನ್ನ ಸ್ಟಡಿ ಮಾಡಿರೋದು ಯಾರು? ಭೀಷ್ಮ. ಒಂದಲ್ಲ 500 ವರ್ಷ. ಈ 500 ವರ್ಷ ಸ್ಟಡಿ ಮಾಡೋಂಥ ಭೀಷ್ಮನಿಗೆ ಅಷ್ಟು ಗೊತ್ತಾಗ್ಲಿಲ್ವಾ? ಏನ್ ಸಣ್ಣ ವಿಷಯ ಗೊತ್ತಾಗ್ಲಿಲ್ಲ? ಅಯ್ಯೋ ನನ್ನ ಮಾತಿಗೆ ಧರ್ಮ ಎಷ್ಟು ದೊಡ್ಡದು, ನನ್ ಬರೀ ಒಂದ್ ಮಾತೇನು, ಯಾವ್ದೋ ಒಂದು ಸಣ್ಣ ಒಂದು ಸಿಂಹಾಸನಕ್ಕೋಸ್ಕರ ಮಾತು ಕೊಟ್ಟಿರೋದು ಏನಂತ ದೊಡ್ಡ ವಿಷಯ, ಧರ್ಮ ಕಡೆ ಹೋಗ್ಬೇಕು ಅಂತ ಗೊತ್ತಾಗ್ಲಿಲ್ವಾ ಅವನಿಗೆ? ಅಷ್ಟೊಂದು ವೇದಗಳ ಅಭ್ಯಾಸ ಮಾಡಿ, ನಾವು ನೆನ್ನೆ ಮನೆಯಿಂದ ವೇದಗಳ ಅಭ್ಯಾಸ ಮಾಡಿ ಗೊತ್ತಾಗ್ಬಿಡ್ತಾ ಇದೆ, ಅಯ್ಯೋ ಮಾತು ಇಲ್ಲ ಎಂಥದ್ದು ಇಲ್ಲ, ಧರ್ಮ ಆಚರಣೆ ಮಾಡ್ಬೇಕು ನಾವು ಅಂತ ಅಲ್ವಾ? ಸೊ ಅಂಥವ್ರಿಗೆ ಭೀಷ್ಮನಿಗೆ ಗೊತ್ತಾಗ್ಲಿಲ್ವಾ? ದೇವತೆಗಳ ಹತ್ರ ಅಭ್ಯಾಸ ಮಾಡಿರೋನು, ದೊಡ್ಡ ವ್ಯಕ್ತಿಗಳ ಹತ್ರ ಅಭ್ಯಾಸ ಮಾಡಿರೋನು, ಅಷ್ಟು 500 ವರ್ಷ ಅಭ್ಯಾಸ ಮಾಡಿ ಇನ್ನೇನ್ ಕಲ್ತಿದ್ದಾನೆ? ಮತ್ತೆ ಇಲ್ಲೊಂದು ಸಣ್ಣ ವಿಷಯದ ಬಗ್ಗೆ ನಡ್ಕೊಳ್ಳಿಲ್ಲ. ಯಾವುದು? ಅರೆ ನನ್ನ ಮಾತನ್ನ ಯಾವ ಕೇರು ಅಲ್ಲ, ನನ್ನ ಮಾತಿಗೆ ಏನ್ ಬೆಲೆನೂ ಇಲ್ಲ. ಕೃಷ್ಣ ಆ ಕಡೆ ಇದ್ದಾನೆ, ನಾನು ಆ ಕಡೆ ಹೋಗಿ ಯುದ್ಧ ಮಾಡ್ಬೇಕು ಅಂತ ಬೆಲೆ ನಿಂಗೆ ಗೊತ್ತೇ ಆಗ್ಲಿಲ್ವಾ ಅವನಿಗೆ? ಗೊತ್ತಿತ್ತು, ಗೊತ್ತಿಲ್ಲ ಅಂತಲ್ಲ, ಅಷ್ಟೊಂದು ಸಣ್ಣ ವಿಷಯ ಗೊತ್ತಾಗಲ್ವಾ? ಆದ್ರೆ ಕೃಷ್ಣಂದು ಸಂಕಲ್ಪ ಆ ಥರನೇ ಇದೆ, ನಾನು ಅಲ್ಲೇ ಯುದ್ಧ ಮಾಡ್ಬೇಕು ಅಂತ. ಮೇಲ್ಗಡೆ ವಿಷಯಕ್ಕೇನು ಮಾತಷ್ಟೇ, ಏನು ಮಾತು ಕೊಟ್ಬಿಟ್ಟಿದ್ದೀನಿ ಅಲ್ಲೇ ಯುದ್ಧ ಮಾಡ್ತೀನಿ ಅಂತ. ಆದ್ರೆ ಒಳಗಡೆ ವಿಷಯ ಏನು?
ನಿಜಕ್ಕೂ ಅಂತರಂಗ ವಿಷಯ ಏನೋ ಕೃಷ್ಣಂದು ಸಂಕಲ್ಪ, ನಾನು ಆ ಕಡೆನೇ ಯುದ್ಧ ಮಾಡೋದು, ಕೃಷ್ಣ ವಿರುದ್ಧವಾಗೇ ನಾನು ಮಾಡಬೇಕು ಅಂತ. ಅಕಸ್ಮಾತ್ ಕೃಷ್ಣನ ಸಂಕಲ್ಪ ಏನಿದೆ, ಎಲ್ಲರನ್ನೂ ಸಂಹಾರ ಮಾಡಬೇಕು, ಧರ್ಮನ ಉಳಿಸೋಕ್ಕೋಸ್ಕರ ನಾನು ಈ ತರ ಮಾಡ್ತೀನಿ ಗೊತ್ತಾಗ್ಬೇಕು, ಅದಕ್ಕೋಸ್ಕರ ಆ ತರ ಮಾಡ್ಬೇಕು ಅಂದ್ರೆ ಪಾಂಡವರೆಲ್ಲ ಸಾಯ್ಬೇಕು, ಈ ಕಡೆ ಕೌರವರೆಲ್ಲ ಸಾಯ್ಬೇಕು ಅಂತಂದ್ರೆ ನಾನು ಆ ಕಡೆನೇ ಯುದ್ಧ ಮಾಡ್ಬೇಕು, ಯುದ್ಧದಲ್ಲಿ ಎರಡು ಸೈನ್ಯಗಳು ಈಕ್ವಲ್ ಆಗ್ಬೇಕು, ಅದಕ್ಕೋಸ್ಕರ ನಾನು ಇರೋಣ ಆ ಕಡೆನೇ ಇರಬೇಕು, ಇದು ಕೃಷ್ಣನ ಸಂಕಲ್ಪ ಅಂತಾನೆ ಆ ಕಡೆ ಇರ್ತಾರಷ್ಟೇ. ಸೊ ಅಂದ್ರೆ ಇನ್ನು ಮೇಲ್ಗಡೆ ಅರ್ಥದಲ್ಲಿ ನಾವು ಬರಲೇಬೇಕು, ಆಕ್ಚುಲಿ ನಾವು ಮಾಡ್ಲೇಬೇಕು ಆ ಥರ. ಯಾಕೆಂದ್ರೆ ಕೃಷ್ಣ ಅಧರ್ಮದ ಕಡೆ ನಾವು ಇರಬಾರ್ದು ಯಾವತ್ತೂ, ಇದನ್ನ ತಿಳ್ಕೊಬೇಕೇ ಹೊರತು ಓ ಸಂಕಲ್ಪ ಅದಾಯ್ತು ಅದಕ್ಕೋಸ್ಕರ ಹಂಗಿದ್ದ ಅಂತ ಅಂದ್ಬಿಟ್ಟು ತಿಳ್ಕೊಬಾರ್ದು ನಾವಿಲ್ಲಿ. ಇನ್ನೊಬ್ರು ಎಲ್ಲ ಗೊತ್ತಾ, ಓ ಇದು ಡ್ರಾಮಾ, ಕೃಷ್ಣನ ಇಚ್ಛೆ ಪ್ರಕಾರ ನಡೀತಾ ಇರೋದು, ನಾವು ದುರ್ಯೋಧನ ತರಾನೇ ನಡ್ಕೋಬೇಕು ನಾವು ಅಂದ್ರೆ, ದುರ್ಯೋಧನ ಏನ್ ಮಾಡ್ದ ಹಂಗೆ ಮಾಡ್ಕೊ. ಇಲ್ಲಿ ಹೇಳ್ತಾ ಇರೋದು ಏನು, ದುರ್ಯೋಧನ ಕ್ಯಾರೆಕ್ಟರ್ ಒಳ್ಳೇದೇ ಅಂದ್ರೆ ನಿಜ ನೋಡಿದ್ರೆ ಅವನ ದೇವತೆ, ಆದ್ರೆ ಅವ್ನು ಮಾಡ್ತಾ ಇರೋದೇನೋ ಕೆಲಸ, ಆ ಕೆಲ್ಸಕ್ಕೆ ನಾವು ನೋಡ್ಬೇಕೇ ಹೊರ್ತು, ಅವ್ನು ಮಾಡ್ತಾ ಇರೋ ಕೆಲಸ ಮಾಡ್ಬೇಕೋ ಮಾಡಬಾರ್ದು ಅಂತ ನೋಡ್ಬೇಕೇ ಹೊರ್ತು, ಅವನು ಇನ್ನೊಂದು ದೇವತೆ ಆಗಿದ್ದ ಅದಕ್ಕೋಸ್ಕರ ಮಾಡ್ದ ನಮ್ಗೆಲ್ಲ ಅನ್ವಯ ಆಗಲ್ಲ ಇದು. ಇಲ್ಲ, ನಾವ್ ಏನಿದೆಯೋ ಇದು ಯಾಕೆ ಹೇಳ್ತಾ ಇದಾರೆ ಇದನ್ನ ಈಗಿನ ಪರಿಸ್ಥಿತಿಲಿ ನಿಂತ್ಕೊಂಡು ನೋಡ್ಬೇಕು. ಈಗ ಭೀಷ್ಮ ಆ ಕಡೆ ಇರ್ಬೇಕಾ ಇಲ್ಲ ಈ ಕಡೆ ಬರ್ಬೇಕಿತ್ತು ಈ ಕಡೆ. ಇದನ್ನ ನಾವು ತಿಳ್ಕೊಬೇಕು, ಅಂದ್ರೆ ಇದನ್ನ ನಾವು ಆಚರಣೆ ಮಾಡ್ಬೇಕು, ಇದನ್ನ ನಾವು ಜೀವನಕ್ಕೆ ಅಳವಡಿಸ್ಕೋಬೇಕು ಅನ್ನೋದು. ಇಲ್ಲಿ ಅವನು ಊಟ ಕುರುಡ ಆಗ್ಬೇಕಾಗಿರ್ಲಿಲ್ಲ, ಆಗೋಗಿದ್ದಾನೆ. ನನ್ನ ಮಕ್ಕಳು ಕೂಡ ಕುಡ್ರು ಅಂತ ಅವ್ನಿಗೆ ಚೆನ್ನಾಗಿ ಗೊತ್ತು, ಅದು ಕೂಡ ಇದನ್ನ ನಿಲ್ಸಕ್ಕೆ ರಾಜಿ ಇಲ್ಲ. ಧರ್ಮಿಷ್ಠರಾಗಿದ್ದೇನು ಇಟ್ಟಿದಾಗಿಂದ ಧರ್ಮಿಷ್ಠರಾಗಿದ್ದ ಪಾಂಡವರೊಡನೆ ತನ್ನ ಮಕ್ಕಳು ಒಪ್ಪಂದ ಮಾಡಿಕೊಳ್ಳಲು ಎಂದೂ ಸಾಧ್ಯವೇ ಇಲ್ಲ ಅಂತ ಅವನಿಗೆ ಚೆನ್ನಾಗಿ ಖಚಿತವಾಗಿತ್ತು. ಅವ್ರ ಜೊತೆ ರಾಜಿ ಆಗೋದಿಲ್ಲ ಅಂತಾನು ಗೊತ್ತಿತ್ತು. ಆದ್ರೂ ಕೂಡ ಇಲ್ಲಿ ಡೌಟಲ್ಲಿ, ಯಾವ್ದ್ರ ಡೌಟ್ ಮೇಲೆ, ಎಲ್ಲಿ ನನ್ನ ಮಕ್ಕಳು ಇದರಿಂದ ಯಾವುದು ಧರ್ಮಕ್ಷೇತ್ರದ ಪ್ರಭಾವದಿಂದ ರಾಜಿ ಆಗ್ಬಿಡ್ತಾರೋ ಅಂತ ಡೌಟ್ ಇತ್ತು ಅವನಿಗೆ. ಡೌಟ್ ಇದ್ದದನ್ನ ನಡೆಸ್ತಾ ಇಲ್ಲ ಅವನು. ಓಕೆ ನಂಗೆ ಡೌಟ್ ಇದೆ, ಯಾಕಪ್ಪ ಇದು ಬೇರೆಯವ್ರು ಕೇಳ್ಬಿಡೋಣ ಅಂತ ಕೇಳ್ತಾ ಇಲ್ಲ, ಇಲ್ಲ ಅವಂದೇ ಆದ ನಡೆಸ್ತಾ ಇದ್ದಾನೆ, ಕೇಳ್ತಾನೆ ಇಲ್ಲ. ಸೊ ಇದೆಲ್ಲ ಗೊತ್ತಿದ್ರು ಕೂಡ ನೋಡಿ, ಆದ್ರೂ ಅವನಿಗೆ ಯಾತ್ರಾ ಸ್ಥಳದ ಪ್ರಭಾವದ ಬಗ್ಗೆ ಅನುಮಾನವಿದ್ದೇ ಇತ್ತು. ಇಷ್ಟೆಲ್ಲ ಇದ್ರೂ ಕೂಡ ಯಾತ್ರಾ ಸ್ಥಳದ ಬಗ್ಗೆ ಅವನಿಗೆ ಅನುಮಾನ ಇತ್ತು. ರಣರಂಗದಲ್ಲಿ ಏನಾಯ್ತು ಎಂದು ಕೇಳುವುದರಲ್ಲಿ ಧೃತರಾಷ್ಟ್ರನ ಉದ್ದೇಶವೇನೆಂದು ಸಂಜಯ್ ಅರ್ಥ ಮಾಡಿಕೊಳ್ಳಬಲ್ಲವನಾಗಿದೆ. ಸಂಜಯನಿಗೆ ಅರ್ಥ ಆಗೋಯ್ತು, ಅವ್ನು ಕೇಳ್ತಾ ಇದಾರ ಏನ್ ಮಾಡಿದ್ರು ರಣರಂಗದಲ್ಲಿ ಏನ್ಬಿಟ್ಟು. ರಣರಂಗಕ್ಕೆ ಹೋಗ್ಬಿಟ್ಟು ಏನ್ ಮಾಡಕ್ಕಾಗತ್ತೆ, ಸಾಧ್ಯ? ಯುದ್ಧನೇ ಮಾಡ್ಬೇಕು, ಇದು ನಾರ್ಮಲ್ ಆಗಿ ಎಲ್ಲರಿಗೂ ಗೊತ್ತಾಗತ್ತೆ. ಅದನ್ನ ಅವ್ನು ಕುತೂಹಲಕ್ಕೆ ನೋಡಿ, ಯಾಕೆ ಅವ್ನ ಮನಸ್ಸಲ್ಲಿ ಸಂಶಯ ಇತ್ತು, ಡೌಟ್ ಇತ್ತು, ಏನ್ ಆಗ್ತಾ ಇದೆ ಅಂತ ನೋಡಿ ಹೇಳು ಅಂತ ಅವ್ನ ಕುತೂಹಲ. ಅದರಿಂದ ಅವನು ಈ ಪ್ರಶ್ನೆ ಮಾಡ್ತಾನೆ, ಇದನ್ನ ಅರ್ಥ ಮಾಡ್ಕೊಂಡ. ಸೊ ಅವನಿಗೆ ಆದ್ದರಿಂದ ಸಂಜಯನು ವಿಷಣ್ಣನಾಗಿದ್ದ ರಾಜನಿಗೆ ಉತ್ಸಾಹಭರಿಸಲು ಬಯಸಿದ. ರಾಜನಿಗೆ ಅವನ ಮಕ್ಕಳು ಧರ್ಮಕ್ಷೇತ್ರದ ಪ್ರಭಾವದಿಂದ ಯಾವುದೇ ರೀತಿಯ ರಾಜಿಯನ್ನು ಮಾಡಿಕೊಳ್ಳುವುದಿಲ್ಲ ಎಂಬ ಭರವಸೆ ನೀಡಿದ. ನಿನ್ ಮಕ್ಕಳು ಯಾವ ತರ ನೀಡಿದ, ಈ ತರ ನಿನ್ ಮಗ ರಾಜಿ ಆಗ್ಬೇಕಾಗಿದ್ರೆ ಪಾಂಡವರ ಕಡೆ ಹೋಗ್ಬೇಕಿತ್ತು, ಈಗ ರಾಜಿ ಅವನಿಗೆ ಇಷ್ಟ ಇಲ್ಲ, ಅದಕ್ಕೋಸ್ಕರ ದ್ರೋಣಾಚಾರ್ಯ ಬಳಿಗೆ ಹೋದ ಅಂತ. ದುರ್ಯೋಧನನು ಪಾಂಡವರ ಸೇನಾ ಬಲವನ್ನು ವೀಕ್ಷಿಸಿದ ನಂತರ ಸನ್ನಿವೇಶವನ್ನು ವಾಸ್ತವವಾಗಿ ತಿಳಿಸಿಕೊಡಲು ಸೇನಾಧಿಪತಿ ದ್ರೋಣಾಚಾರ್ಯ ಬಳಿಗೆ ಹೋದ ಎಂದು ಹೇಳಿದ. ವೀಕ್ಷಣೆ ಮಾಡ್ದ, ಎಲ್ಲಿ ಸೇನಾವನ್ನು ಈ ಶ್ಲೋಕದಲ್ಲಿ ಬಂದಿದೆ, ವೀಕ್ಷಣೆ ಮಾಡಿದ್ಮೇಲೆ ಅದ್ರ ಸನ್ನಿವೇಶನ ಚರ್ಚೆ ಮಾಡೋಕ್ಕೋಸ್ಕರ ದ್ರೋಣಾಚಾರ್ಯರ ಹತ್ರ ಹೋದ ಅಂತ. ದುರ್ಯೋಧನನು ರಾಜನೆಂದು ಹೇಳಿದ್ದರೂ ಸನ್ನಿವೇಶವು ಗಂಭೀರವಾದ್ದರಿಂದ ಅವನು ಸೇನಾಧಿಪತಿಗಳ ಬಳಿಗೆ ಹೋಗಬೇಕಾಯಿತು. ಆದ್ದರಿಂದ ಅವನು ಏನ್ ಗಾಂಭೀರ್ಯ ಆಗಿತ್ತು ಇಲ್ಲಿ, ಗಂಭೀರವಾಗಿರೋದ ವಿಷಯ. ಗಂಭೀರ ಏನಾಗಿತ್ತು ಸನ್ನಿವೇಶ, ಪಾಂಡವರು ಇಷ್ಟು ವರ್ಷ ವನವಾಸದಲ್ಲಿದ್ರು, ಎಲ್ಲಿ ಕಾಡಲ್ಲಿದ್ರು, ಎಷ್ಟು 14 ವರ್ಷ. 14 ವರ್ಷ ಯಾವುದೇ ರಾಜನ ಜೊತೆ ಸಂಬಂಧ ಇರಲಿಲ್ಲ ಅವ್ರಿಗೆ. ಸಂಬಂಧ ಇಲ್ಲದೆ ಇರೋರು ಏಕಾಏಕಿ ಬಂದ್ಬಿಟ್ಟು ಇಷ್ಟೊಂದು ಸೈನ್ಯನ ಒಟ್ಟುಗೂಡಿಸಿದ್ದಾರೆ ಅಂತಂದ್ರೆ, ಎಷ್ಟು 7 ಅಕ್ಷೋಣಿ ಸೈನ್ಯ ಹೊಡಿದ್ದಾರೆ ಅಂತಂದ್ರೆ ಅವ್ರದ್ದು ಈಗ ಮೆಚ್ಚಲೇಬೇಕಾಗಿದೆ. ಅದನ್ನ ದುರ್ಯೋಧನ ನಿರೀಕ್ಷೆ ಮಾಡಿರ್ಲಿಲ್ಲ, ಅವ್ರ ಸೈನ್ಯ ಇಷ್ಟು ಬರುತ್ತೆ ಅಂತ. ಯಾವಾಗ ಪಾಂಡವರ ಸೈನ್ಯ ನೋಡಿದ ತಕ್ಷಣ ಅವ್ನಿಗೇನಾಯ್ತು, ಪ್ರಭುಪಾದ ಹೇಳ್ತಾರೆ ಮುಂದೆ, ಭಯನೂ ಆಯ್ತು ಅವನಿಗೆ. ಹಿಂಗ ಆಗೋಯ್ತಲ್ಲ, ಏಕ್ದಮ್ ಈ ತರ ಆಗೋಯ್ತಲ್ಲ, ಈಗ ಏನ್ ಮಾಡೋದು ಅಂದ್ಬಿಟ್ಟು ದ್ರೋಣಾಚಾರ್ಯ ಬಳಿಗೆ ಹೋಯ್ತಾ ಇರೋದವ್ರು. ನಿರೀಕ್ಷೆ ಹೆಚ್ಚು ಕಡಿಮೆ ಆಗಿದ ತಕ್ಷಣ ಡಿಸ್ಕಸ್ ಮಾಡ್ತೀವಲ್ಲ ನಾವು, ಸೊ ಆ ತರ ಅವನು ದ್ರೋಣಾಚಾರ್ಯ ಬಳಿಗೆ ಹೋಗದ ಅಂತ. ಆದ್ದರಿಂದ ಅವನು ರಾಜಕಾರಣಿಯಾಗಲು ಅರ್ಹನಿದ್ದ. ಆದರೆ ನೋಡಿ, ರಾಜಕಾರಣ ಏನು, ಯಾವಾಗ ಏನೇ ಹೆಚ್ಚು ಕಡಿಮೆ ಆಗುತ್ತೋ ಅವು ಡಿಸ್ಕಸ್ ಮಾಡ್ಬೇಕು. ಡಿಸ್ಕಸ್ ಮಾಡ್ತಾರ ರೀತಿ ತಪ್ಪಷ್ಟೇ. ದುರ್ಯೋಧನ ಡಿಸ್ಕಸ್ ಮಾಡ್ಬೇಕಿತ್ತು, ಡಿಸ್ಕಸ್ ಮಾಡೋದೇನೋ ಧರ್ಮಕ್ಕೆ ವಿರುದ್ಧವಾಗಿ ಮಾಡ್ತಾ ಇದ್ದಾನೆ, ಇದೇ ತಪ್ಪಾಗಿರೋದು. ಎಲ್ಲಾರು ನೋಡ್ಬೇಕು, ರಾಜಕಾರಣ ಮಾಡ್ಬೇಕು, ರಾಜಕಾರಣ ಮಾಡೋದು ಧರ್ಮಕ್ಕೆ ವಿರುದ್ಧವಾಗಿರ್ಬಾರ್ದು ಅಷ್ಟೇ.
ಆದರೆ ದುರ್ಯೋಧನನ ರಾಜತಾಂತ್ರಿಕ ಸೋಗು ಪಾಂಡವರ ಸೇನಾವನ್ನು ಕಂಡಾಗ ಆತನಿಗಾದ ಭಯವನ್ನು ಮುಚ್ಚಿಡಲಾಗಲಿಲ್ಲ. ಸೊ ದುರ್ಯೋಧನಗೆ ಭಯ ಆಯ್ತು ಯಾವಾಗ ಪಾಂಡವರ ಸೈನ್ಯನ ನೋಡಿದಾಗ. ಯಾಕೆ ಭಯ ಆಯ್ತು? ಏಕಾಏಕಿ ಅಷ್ಟೊಂದು ಸೈನ್ಯನ ನೋಡಿ. ಭೀಮಾರ್ಜುನರು ಬಂದವ್ರೆ ಗೊತ್ತು ಅಲ್ಲಿ ಅವರೆಲ್ಲ ಇರ್ತಾರೆ ಅಂತ. ಆದ್ರೆ ಸೇನಾ ಅಷ್ಟೊಂದು ಇದೆ ಬಂದ್ಬಿಡ್ತಲ್ಲ, ಹೆಂಗ್ ಇದು ಒಟ್ಗೂಡ್ತು? ಇಷ್ಟೊಂದು ಸೈನ್ಯ ಹೆಂಗ್ ಹೋದ್ರು ಅವ್ರ ಕಡೆ? ಯಾಕೆಂದ್ರೆ ಅವ್ರು ಇದ್ದಿದ್ದು 13 ವರ್ಷ ವನವಾಸದಲ್ಲಿ. ಅಷ್ಟೊಂದು ವರ್ಷ ವನವಾಸದಲ್ಲಿ ಇದ್ದವ್ರಿಗೆ ಏಕಾಏಕಿ ಇಷ್ಟೊಂದು ಸೈನ್ಯ ಹೆಂಗ್ ಉಟ್ಗುಡಿಸಕ್ಕಾಯ್ತು ಅವ್ರಿಗೆ? ಮುಂದೆ ಈ ಭಯನ ದುರ್ಯೋಧನ ಮುಂದೆನೂ ಕೂಡ ವ್ಯಕ್ತಪಡಿಸ್ತಾನೆ, ಯಾವ ರೀತಿ ಆಯ್ತು ಅಂತ ಭಯದಿಂದ ಅಂತ. ಅದನ್ನ ನಾಳೆ ನೋಡೋಣ. ಸೊ ಇಷ್ಟು 2ನೇ ಅಧ್ಯಾಯದಲ್ಲಿ 2ನೇ ಶ್ಲೋಕದಲ್ಲಿ ನಮ್ಗೆ ತಿಳಿದಾರಂತ ವಿಷಯ. ಸೊ ಇದರಲ್ಲಿ ನಮ್ಮ ಜೀವನಕ್ಕೆ ಅಳವಡಿಸ್ಕೊಳ್ಳುವಂತ ವಿಷಯ ಅಂತಂದ್ರೆ, ಒಬ್ಬ ವ್ಯಕ್ತಿ ಅಂಗವೈಕಲ್ಯದಿಂದ ಅವನಿಗೆ ಕುರುಡತನ ಬಂದಿದ್ರು ಕೂಡ ಇಲ್ಲ, ಬೇರೆ ಅಂಗವೈಕಲ್ಯ ಆಗಿದ್ರು ಕೂಡ ಆಧ್ಯಾತ್ಮಿಕದಲ್ಲಿ ಅವನು ಅಂಗವೈಕಲ್ಯ ಆಗ್ಬೇಕಾಗಿಲ್ಲ. ಎಷ್ಟೋ ಜನ ನೋಡ್ತಾ ಇದ್ದೀವಿ, ನೀವು ನೋಡಿಬೇಕಾರೆ ಕುಂಟ್ರು ಇರ್ತಾರೆ, ಇಲ್ಲ ಕುರುಡಿರ್ತಾರೆ, ಇಲ್ಲ ಕೈ ಇರಲ್ಲ, ಅಂಥವ್ರಿಗೆ ಹೋಗಿ ಹೇಳಿ ನಿನ್ಗೆ ಈ ಥರ ಕರ್ಮ ಆಗಿದೆಯಪ್ಪ, ಈ ಥರ ಅದಕ್ಕೋಸ್ಕರ ಈ ಥರ ಇದೆಯಾ, ಬಾ ಆಧ್ಯಾತ್ಮಿಕ ಜೀವನಕ್ಕೆ ಬಾ, ಎಲ್ಲ ಸರಿ ಹೋಗುತ್ತೆ ಅಂತೇಳಿ ಬರಲ್ಲ. ಜಾಸ್ತಿ ನಾರ್ಮಲಾಗಿ ಬರಲ್ಲ ಅವರು. ಭಿಕ್ಷೆ ಬಿಡ್ತಾ ಇರಬೇಡಿ, ಯಾಕೆ ಭಿಕ್ಷೆ ಬಿಡ್ತಾ ಇದೆಯಾ ನೀನು, ಇದು ನಿಂದು ಕರ್ಮದಿಂದ ಈ ಥರ ಆಗಿದೆಯಾ, ಇದೆಲ್ಲ ಬಿಟ್ಟು ನೀವು ಬರ್ಬೋದು, ನೀವು ಸರಿ ಹೋಗ್ಬೋದು ಅಂತ ಹೇಳಿ ನೋಡಿ. ಅವ್ರನ್ನ ಬರ್ತಾರ? ಅವರು ಗ್ಯಾರಂಟಿ ಬರಲ್ಲ. ಸೊ ಅಂದ್ರೆ ನಾವು ಆಧ್ಯಾತ್ಮಿಕ ಕುರುಡಾಗಿದ್ದೀವಿ ಅಂತಂದ್ರೆ ಅಲ್ಲ ಸರಿ, ಭೌತಿಕವಾಗಿ ನಾವು ದೇಹದಿಂದ ಕುರುಡಾಗಿದ್ದೀವಿ, ದೇಹದಿಂದ ಆ ಥರ ಅಂಗವೈಕಲ್ಯ ಆಗಿದೆ ಅಂತಂದ್ರೂ ಕೂಡ ಆಧ್ಯಾತ್ಮಿಕವಾಗಿ ಆಗ್ಬೇಕು ಅನ್ನೋದು ಇಲ್ಲ. ಇಲ್ಲಿ ಧೃತರಾಷ್ಟ್ರ ಆಧ್ಯಾತ್ಮಿಕ ಹೋಗ್ಬೇಕಾರೆ ಮಾಡ್ಬೋದಿತ್ತು ಅವನು ಅಲ್ವಾ, ಎಲ್ಲ ಚಾನ್ಸು ಇತ್ತು ಅವನಿಗೆ, ಆಧ್ಯಾತ್ಮಿಕವಾಗಿ ನಡ್ಕೋಬೋದಾಯ್ತು ಕುರುಡಾಗಿದ್ರು ಕೂಡ. ಆದ್ರೆ ಅವನು ನಡ್ಕೋತಾ ಇಲ್ಲ. ಆಧ್ಯಾತ್ಮಿಕವಾಗಿ ನಾವು ಆಗ್ಬಾರ್ದು, ಇದನ್ನ ನಾವು ಅಳವಡಿಸ್ಕೊಬೇಕು. ನಮ್ಗೆ ಏನೇ ನೋಡಿ, ನಮ್ಮಲ್ಲಿ ಎಷ್ಟು ಕಡಿಮೆ ಎಷ್ಟೊಂದಿದೆ, ಸರಿ ಇದ್ರೂ ಕೂಡ ಇವಾಗ ನಮ್ಮ ಮನಸ್ಸೇ ಸರಿ ಇಲ್ಲ. ಇದೊಂದು ಅಂಗವೈಕಲ್ಯ ತಾನೆ. ಹಂಗನ್ಬಿಟ್ಟು ಅದನ್ನೇ ನೆಪ ಮಾಡ್ಕೊಂಡು ನಾವು ಆಧ್ಯಾತ್ಮಿಕವಾಗಿ ಇರ್ಬಾರ್ದು. ಓಕೆ, ಆ ಅಂಗನ ಸರಿ ಮಾಡೋಣ. ಯಾವ್ದ್ರಿಂದ? ಆಧ್ಯಾತ್ಮಿಕತೆಯಿಂದ. ಎಷ್ಟೊಂದು ನಮ್ಗೆ ಪ್ರಾಬ್ಲಮ್ ಇದೆ ಈ ಪ್ರಪಂಚದಲ್ಲಿ, ನಮ್ಗೆ ಆಗದೆ ಇರೋಂಥದ್ದು, ಇದಕ್ಕೆ ನಡ್ಕೊಳಕ್ ಆಗದೆ ಅಂತ ಎಷ್ಟೊಂದಿದೆ. ಅದನ್ನ ನಾವು ಸರಿ ಮಾಡಬೇಕು ಅಂತಂದ್ರೆ ಆಧ್ಯಾತ್ಮಿಕವಾಗಿ ನಾವು ಹೋದ್ರೆ ಅದು ಸರಿ ಹೋಗುತ್ತೆ. ಭೌತಿಕವಾಗಿ ಆಗಿದ್ನ ಭೌತಿಕವಾದಿಂದ ಸರಿ ಮಾಡಕ್ ಆಗೋದಿಲ್ಲ, ಆಲ್ರೆಡಿ ಆಗೋಗಿದೆ. ಕರ್ಮದ ಪ್ರಕಾರನೋ ಇಲ್ಲ ನಮ್ಮ ಇದು ಅಹಂಕಾರದ ಪ್ರಕಾರನೋ ಯಾವ್ದ್ರಿಂದ ಆಗೋಗಿದೆ. ಅದನ್ನ ನಾವು ಯಾವ್ದ್ರಿಂದ ಸರಿ ಮಾಡ್ಬೇಕು? ಆಧ್ಯಾತ್ಮಿಕತೆಯಿಂದ ಸರಿ ಮಾಡ್ಬೇಕು. ಇನ್ನ ನಮ್ ಬುದ್ಧಿ ಕಡಿಮೆ, ಹೌದಾ? ನಮ್ಗೆಲ್ಲದ್ರಲ್ಲೂ ಬುದ್ಧಿ ಕಡಿಮೆ ಅಂತ ಇಟ್ಕೊಳ್ಳಿ. ಈ ಬುದ್ಧಿ ಕಡಿಮೆ ಇದ್ರೂ ಕೂಡ ಆಧ್ಯಾತ್ಮಿಕವಾಗಿ ನಡ್ಕೊಂಡ್ರೆ ಅದು ಚುರುಕ ಆಗುತ್ತೆ. ಆದ್ರೆ ನಾನು ಬುದ್ಧಿ ಕಡಿಮೆ, ಇದೆಲ್ಲ ಓದಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಬರೋದೇ ಇಲ್ಲ ಒಬ್ಬ ವ್ಯಕ್ತಿಗೆ. ನನ್ ಬುದ್ಧಿ ಕಡಿಮೆ ಆಗೋದಿಲ್ಲ, ನಾನು ಓಕೆ ಕೇಳಕ್ಕೆ ನಿನಗೆ, ನನಗೆ ಓದಕ್ ಕೇಳು ಜನ, ನಂಗೆ ಓದಕ್ ಬರಲ್ಲ, ಭಗವದ್ಗೀತೆ ಓದಕ್ ಬರಲ್ಲ. ಓದಕ್ ಬರದೇ ಇದ್ರು ಸರಿಯಾಗಿಲ್ಲ, ಕೇಳಕ್ಕೆ ನಿನಗೆ. ಎಷ್ಟು ಜನ ಗುರು ಪರಂಪರೆಯಲ್ಲಿ ಇರೋಂಥ ಇವರು ನಮ್ದು ಯಾರು ಯಾರು ಹೇಳ್ತೀರಾ ಯಾರು ಅಂತ? ಪ್ರಭುಪಾದ್ ಗುರು, ಭಕ್ತಿ ಸಿದ್ಧಾಂತ ಸರಸ್ವತಿ ಗುರು ಯಾರು? ಕಿಶೋರ್ ಬಾಬಾಜಿ ಮಹಾರಾಜ್ ತಾನೆ. ಆ ಗೋರ್ ಕಿಶೋರ್ ಬಾಬಾಜಿ ಮಹಾರಾಜ್ಗೆ ಒಂದು ವರ್ಡ್ ಓದಕ್ಕೂ ಬರ್ತಿರ್ಲಿಲ್ಲ, ಇದು ಮಾಡಕ್ಕೂ ಬರ್ತಿರ್ಲಿಲ್ಲ. ಯಾವತ್ತು ಲೆಕ್ಚರ್ ಕೊಟ್ಟವರು ಅಲ್ಲ, ಶಾಸ್ತ್ರ ಅಧ್ಯಯನ ಅಕ್ಷರದಿಂದ ಓದೋರಲ್ಲ. ಇವತ್ತು ನಮ್ಮ ಪರಂಪರೆಯಲ್ಲಿ ಒಬ್ಬ ಗುರು. ಹೆಂಗ್ ಸಾಧ್ಯ? ಸೊ ಕೇಳಿ, ಶ್ರವಣ ಅಷ್ಟೇ, ಗುರು ಬಾಯಿಂದ ಕೇಳಿ ಆಚರಣೆ ಮಾಡಿದ್ದಷ್ಟೇ. ಸೊ ನನ್ಗೆ ಓದಕ್ ಬರಲ್ಲ, ನಾನು ಆಗಕ್ಕಾಗಲ್ಲ ಅಂತ ಇದ್ರೆ ಆಯ್ತಿದ್ದ? ಇಲ್ಲ, ಬರೀ ಕೇಳೋದ್ರಿಂದಾನೇ ಮಾಡ್ಬೋದು ಅದು. ಅದರಿಂದ ಇದು ಮುಖ್ಯ ರೀಸನ್ ಅಲ್ಲ. ನಾವು ಇದನ್ನ ತಡಿಬೋದು, ನಮ್ಮಲ್ಲಿರೋಂಥ ಇದನ್ನ ನಾವು ತಡಿಬೋದು, ಆಗ್ಲೇಬಹುದು ನಾವು. ಆದ್ರೆ ನಮ್ಗೆ ಮನ್ಸಿರ್ಬೇಕಷ್ಟೇ. ಇಲ್ಲಿ ಧೃತರಾಷ್ಟ್ರನ ಅದರಿಂದ ಕಲಿಬೇಕು. ಮತ್ತೆ ಸಂಜಯ ಒಬ್ಬ ಯಾವ ತರ ವ್ಯಕ್ತಿ ಆಗಿದ್ದ? 3 ತರ ಸೇವಕರು ಇರ್ತಾರೆ. ಒಂದು ಗುರು ಮೊದಲನೇ ತರಗತಿಯವ್ರು. ಯಾರೋ ಗುರು ಹೇಳಕ್ ಮುಂಚೆನೆ ಅವ್ರನ್ನ ಅರ್ಥ ಮಾಡ್ಕೊಂಡು ಮಾಡೋರು. ಗುರು ಹೇಳಕ್ ಮುಂಚೆನೆ ಗುರುದು ಭಾವನೆ ನೋಡ್ಕೊಂಡು, ಗುರುದು ಕ್ಯಾರೆಕ್ಟರ್ ನೋಡ್ಕೊಂಡು, ಗುರು ಯಾವ ತರ ವಿಷಯದಲ್ಲಿ ಇದ್ದಾರೆ ಆ ತರ ಅವ್ರನ್ನ ಕೆಲಸ ಮಾಡೋದು. ಮೊದಲನೇ ತರಗತಿಯವರು, ಫಸ್ಟ್ ಕ್ಲಾಸ್ ಡಿವೋಟಿ ಅಂತೀವಿ. ಎರಡನೇವರು ಗುರು ಆದ್ಮೇಲೆ ಓಕೆ, ಗುರುದು ಗೊತ್ತಾಗಲ್ಲ, ಗುರು ಏನ್ ಭಾವನೆಯಲ್ಲಿದ್ದಾರೆ, ಹೆಂಗ್ ಮಾಡ್ಬೇಕು, ಏನ್ ಮಾಡ್ಬೇಕು ಗೊತ್ತಾಗಲ್ಲ. ಅವ್ರು ಹೇಳಿದ್ಮೇಲೆ ಆರಾಮ ಮಾಡೋರು. ಅವ್ರು ಹೇಳ್ತಾ ಇದ್ದಾರೆ, ನಾವು ಅಟ್ಲೀಸ್ಟ್ ಅವ್ರು ಹೇಳಿದ್ಮೇಲೆ ಮಾಡೋರು. ಇವರು ಸೆಕೆಂಡ್ ಕ್ಲಾಸ್, ಎರಡನೇವರು.
ಮೂರನೇವ್ರು ಯಾರು? ಗುರು ಹೇಳಿ ಕೂಡ ಮಾಡದೇ ಇರೋರು ಮೂರನೇವ್ರು. ಈಗ ನಮ್ಮ ತರ ಗುರು ಹೇಳ್ತಾ ಇದ್ದಾನೆ, ನಾವು ಮಾಡ್ತಾ ಇದ್ದೀವಿ. ಅಟ್ಲೀಸ್ಟ್ 2ನೇ ಕ್ಲಾಸಲ್ಲ ಇರ್ಬೇಕು ನಾವು. ಗುರುದು ನಮ್ಗೆ ಅರ್ಥ ಆಗ್ತಾರೆ, ಓಕೆ, ಯಾ ಗುರು ಹೇಳಿದ್ಮೇಲೆ ನಾವು ಮಾಡ್ತಾ ಇದ್ದೀವಿ, ಓಕೆ. ಸೊ ಇಲ್ಲಿ ಸಂಜಯ ಫಸ್ಟ್ ಕ್ಲಾಸ್ ಡಿವೋಟಿ ಕ್ಲಾಸ್, ಇದಂದ್ರೆ ಸೇವಕ ರೀತಿಲಿ ಅವನಿಗೆ ಏನಾಗ್ತಾ ಇದೆಯೋ ಅದನ್ನ ಅರ್ಥ ಮಾಡ್ಕೊಂಡು ಇಮಿಡಿಯೇಟ್ ಆಗಿ ಅವನು ಅದಕ್ಕೆ ರಿಯಾಕ್ಟ್ ಮಾಡ್ತಾ ಇದ್ದಾನೆ, ಅವ್ನು ಹೇಳಕ್ ಮುಂಚೆನೆ, ಡೈರೆಕ್ಟ್ ಆಗಿ ಹೇಳಕ್ ಮುಂಚೆನೆ. ಸೊ ಈ ತರ ಆಗ್ಬೇಕು ನಾವು. ಭಕ್ತಿ ಸೇವೆಯಲ್ಲಿ ನಾವು ಯಾವ ತರ ಇರ್ಬೇಕು? ಗುರುದು ಅರ್ಥ ಮಾಡ್ಕೊಂಡು, ಗುರು ವಿಷಯ ಅರ್ಥ ಮಾಡ್ಕೊಂಡು, ಗುರು ಹೇಳಕ್ ಮುಂಚೆನೆ ನಾವು ಮಾಡ್ಬೇಕು. ಸೊ ಆತರ ನಾವು ಫಸ್ಟ್ ಕ್ಲಾಸ್ ಡಿವೋಟಿ ಆಗ್ಬೇಕಂತಂದ್ರೆ ಗುರು ಆಶಯ ಏನಿದೆ, ಗುರು ಆಶಯ ಏನಿದೆ, ಗುರು ಏನ್ ಇಚ್ಛೆ ಪಡ್ತಾರೆ ಅದು ಅವ್ರು ಹೇಳಕ್ ಮುಂಚೆ ತಿಳ್ಕೊಂಡು ನಾವು ಮಾಡ್ಬೇಕು. ಗುರು ಆಶೀರ್ವಾದ ಮಾಡಿ ನಮ್ಗೆ, ಗುರು ಹೇಳಿ ನಮ್ಗೆ ಆಮೇಲೆ ಮಾಡ್ತೀನಿ, ಇದು ಅಷ್ಟೊಂದು ಸರಿಯಾಗಿಲ್ದಿರೋ ವಿಷಯ. ಅಂದ್ರೆ ಸೆಕೆಂಡ್ ಕ್ಲಾಸ್ ಆಗ್ಬಿಡ್ತೀವಿ ನಾವು. ಓಕೆ, ಗುರು ಹೇಳಿದ್ಮೇಲೆ ಆರಾಮ ಮಾಡಿದ್ರೆ ಸೆಕೆಂಡ್ ಕ್ಲಾಸ್ ಓಕೆ, ಪರವಾಗಿಲ್ಲ. ಆದ್ರೆ ಗುರು ಹೇಳಿದ್ಮೇಲೂ ಮಾಡ್ಲಿಲ್ಲ ಅಂದ್ರೆ 3rd ಕ್ಲಾಸ್, ಕೊನೆ ಲಾಸ್ಟ್ ಕ್ಲಾಸ್ ಆಗ್ಬಿಡ್ತೀವಿ. ಸೊ ಆತರ ಆಗ್ಬಾರ್ದು. ಸಂಜಯನಿಂದ ಇದು ನಾವು ಕಲಿಬೇಕು. ಸಂಜಯ್ ಏನ್ ಮಾಡ್ದ? ಅವನು ಧೃತರಾಷ್ಟ್ರ ಅವ್ನು ಹೇಳಕ್ ಮುಂಚೆನೆ ಇವನು ಆ ವಿಷಯನ ಅವನಿಗೆ ಸಮಾಧಾನ ಬರ್ಸಕ್ಕೋಸ್ಕರ ಅವ್ನಿಗೆ ಹೇಳ್ತಾ ಇದ್ದಾನೆ. ಓಕೆ, ಇಷ್ಟು. ಓಕೆ, ಎಷ್ಟು ವಿಷಯ ಇದೆ. ಸೊ ಈಗ ಗುರು ದುರ್ಯೋಧನ ಪಾಂಡವ ಸೇನೆಯನ್ನು ವೀಕ್ಷಣೆ ಮಾಡಿ ದ್ರೋಣಾಚಾರ್ಯರ ಹತ್ರ ಏನು ಹೇಳ್ದ ಅಂತ ನಾಳೆ ದಿನ ನೋಡೋಣ. ಸೊ ಇದ್ರ ಬಗ್ಗೆ ಏನಾದ್ರು 1-2 ಪ್ರಶ್ನೆ ಇದ್ರೆ ಕೇಳ್ಬೋದು.